ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುತ್ತುಲಕ್ಷ್ಮಿಯವರು ನನಗಿಂತ 10 ವರ್ಷ ಚಿಕ್ಕವರು. ಆದರೆ ನಾನು ಅವ್ರನ್ನ ಅಕ್ಕ ಅಂತ ಕರಿತೇನೆ. ಆ ಸ್ಥಾನ ಅವ್ರಿಗೆ ನಾನು ಕೊಡ್ತೇನೆ. ಯಾಕೆಂದ್ರೆ ಅವ್ರು ಪಟ್ಟಿರುವಂಥ ಕಷ್ಟಗಳು ಅಷ್ಟೇ ಅಲ್ಲ, ನಾವು ಅರ್ಥ ಮಾಡ್ಕೋಬೇಕು. ಕಾವೇರಿ ನದಿ ಇಲ್ಲಿದೆ, ಇದು ದಾಟಿದರೆ ಆ ಕಡೆ ಇವರ ತಾಯಿ ಮನೆ, ಗೋಪಿನಾಥನ್ ಗಂಡನ ಮನೆ, ಅದು ತಮಿಳುನಾಡು, ಇದು ಕರ್ನಾಟಕ. ಆಕೆ ನಮ್ಮ ನಾಡಿನ ಸೊಸೆ. ಅಮ್ಮ ನಮಸ್ಕಾರ. ಅಮ್ಮ, ನೀವು ವೀರಪ್ಪನ ನೋಡಿದಾಗ ನಿಮ್ಗೆ ಎಷ್ಟು ವರ್ಷ? எனக்கு 16 ವಯಸ್ಸು. 16ನೇ ವಯಸ್ಸಿನಲ್ಲಿ ಭೇಟಿಯಾಯಿತು. ಅವಾಗ ಅವ್ರಿಗೆ ಎಷ್ಟು ವರ್ಷ? ಅವ್ರಿಗೊಂದು 39. 39. 40ಕ್ಕೂ 1 ವರ್ಷ ಕಡಿಮೆ ಇತ್ತು. ಓಕೆ. ಫಸ್ಟ್ ಎಲ್ಲಿ ನೋಡಿದ್ರಿ ಅವ್ರನ್ನ ನೀವು? ಅಲ್ಲಿ ನಮ್ಮ ಆತಂಗರಿಲ್ಲ, ಅವರು ಸ್ನಾನ ಮಾಡ್ಕೊಂಡಿರುವಾಗ ನಾವು ನದಿ ಹತ್ರ ನೀರು ತಕೊಂಡು ಬರುವಾಗ ನೋಡಿದ್ವಿ. ಅಷ್ಟೊತ್ತಿಗಾಗಲೇ ಅವರು ಬದುಕು ದಾರಿಯಾಗಿದ್ರು. ಹೌದು. ಯಾಕೆ ಅವರು ಆ ಜೀವನಕ್ಕೆ ಹೋದ್ರು? ஏங்க ஜீவனுக்கு ಹೋದ್ರಂದ್ರೆ ಅವ್ರ தாத்தா காலத்துலேருந்தே இந்த மாதிரி நாட்டு துப்பாக்கி வச்சுட்டு சிகேரி வேட்டை ಮಾಡಿದ್ದಾರೆ. ಚಿಗರಿ ಬೇಟೆ ಮಾಡ್ತಾ ಇದ್ರು ಆ ಕಾಲದಿಂದ. ಅವ್ರ ತಾತ ಅವ್ರ ಮುಪ್ಪಾಟ ಕಾಲத்துலேருந்து ಆ ಕಾಲத்துலேருந்து ಮಾಡಿದ್ರೆ ಇವರು ಚಿಕ್ಕ ಹುಡುಗರ ಇರುವಾಗ ತುಂಬಾ ಪಂಚ ಊಟಕ್ಕೆ ಏನು ಇಲ್ಲ, ಬಡತನ ಜಾಸ್ತಿ ಇಂದಿದೆ. ಅದಕ್ಕೆ ಇವರು ಕಾಡಿನಲ್ಲಿ ಹೋಗಿ ಏನಾದ್ರು ಸಿಗರೇಟ್ ತಕೊಂಡ್ ಬಂದು ಅದು ಕೊಂಡೋಗಿ ಅಕ್ಕಿಕ್ಕಿ ರಾಗಿಕ್ಕಿ ಮಾರ್ಕೊಟ್ಟು ಅದು ಊಟಕ್ಕೆ ಮಾಡ್ಬೇಕಂತ. ನಿಮ್ಗೆ ಅವರು ಈ ಆನೆದಂತ ಮಾರ್ತಾರೆ, ಶ್ರೀಗಂಧ ಮಾರ್ತಾರೆ, ಅದು ಗೊತ್ತಿತ್ತಾ? ನಾನು ಅದೆಲ್ಲ ನೋಡಿಲ್ಲ. ನನಗೆ ಮದುವೆ ಆದ ಮೇಲೆ ಅದೇನು ನನಗೆ ಗೊತ್ತಾಗಿಲ್ಲ. ನಿಮ್ಗೆ ಮದುವೆಗೆ ಮುಂಚೆ ಗೊತ್ತಿತ್ತಾ? ಜನ ಹೆಂಗೋ ಅವ್ರ ಕಡೆ ಮಾತಾಡ್ತಾರೆ. ವೀರಪ್ಪನ ಒಬ್ರು ಇದ್ದಾರೆ, ಅವ್ರ ಕಾಡಲ್ಲೇ ಇದ್ದಾರೆ, ಈ ರೀತಿ ಏನೋ ಆಣ ತಂದೆಲ್ಲ ಇದು ಮಾಡ್ತಾರೆ ಅಂತ ಜನ ಹಂಗೆ ಮಾತಾಡ್ದು ಕೇಳಿ. ಅದು ಗೊತ್ತಿದ್ದು ನಿಮ್ಗೆ ಅವ್ರ ಮೇಲೆ ಪ್ರೀತಿ ಆಯ್ತಾ? ಇಲ್ಲ ನನಗೆ ನಾ ಎದುರ್ಪಾಕವೇ ಇಲ್ಲ. ಅರೇಂಜ್ ಮ್ಯಾರೇಜ್ ಅದು? அரேஞ்சுன்னு சொல்ல முடியாது, லவ் மேரேஜ்னு. ಫಸ್ಟ್ ಅವರು ವಿರುಪಪಟ್ಟದ್ದು. ಅವ್ರು ನೋಡಿ ಇಷ್ಟಪಟ್ಟು ಅವ್ರನ್ನ ನೋಡಿ ನೀವು ಇಷ್ಟಪಟ್ರ? ಅವರು ನನ್ನನ್ನು ಇಷ್ಟಪಟ್ಟರು. ಅವರು ಹೇಳಿದ್ರ ನಿಮ್ಗೆ ಇಷ್ಟನೇ ನೀವು ಅಂತ? ನನ್ನನ್ನು ಕೇಳಿರ್ದು, ಮದುವೆ ಮಾಡ್ಬೇಕು, ನಿಮ್ಗೆ ಸಮಾಧಾನ ನನ್ನ ಮಾಡುಗತ್ತೆ ಒಪ್ಪಿಗೆ ಇದೆ ಅಂತ ಕೇಳಿದ್ರು. ನಾ ಅಪ್ಪ ಅಮ್ಮ ಮಾಲೆ ನಾ ಹೇಳಿದ್ವಿ, ಅವ್ರು ಕೊಟ್ರೆ ಮಾಡ್ತೀನಿ. ಅಪ್ಪ ಮಾಡಿಕೊಟ್ರೆ ನಾನು ಮಾಡ್ಕೋತೀನಿ ಅಂತ ಮಾಡ್ಕೊಂಡ್ರಿ. ನೀವಿಬ್ರು ಒಟ್ಟಿಗೆ ಎಷ್ಟು ವರ್ಷ ಜೊತೆಲಿದ್ರಿ? 3 ವರ್ಷ. ಆಮೇಲೆ ಅವರು ಮತ್ತೆ ಕಾಡು ಪಾಲಾಗ್ಬಿಟ್ರು. ಅಂದ್ರೆ ಅವ್ರ ಜೊತೆ ಕಾಡಲ್ಲೇ ಇದ್ರೆ ಹಾಗೆ ಅಂತ ಸರ್? ಕಾಡಲ್ಲೇ ಇದ್ರ ಅಂತ? 3 ವರ್ಷ ಅವ್ರ ಜೊತೆಲ್ಲ ಇದ್ದಿದ್ವಿ, ಕಾಡಲ್ಲೇ ಇರ್ತಿದ್ರಿ. ನಿಮ್ಮ ದೊಡ್ಡ ಮಗಳ ಹೆಸರಮ್ಮ? ದೊಡ್ಡ ಮಗಳು 9 ತಿಂಗಳ ಪೊಲೀಸ್ಲ ಸರೆಂಡರ್ ಆಗಿ ಇಲ್ಲಿ ನಾವು ಮಗು ಹುಟ್ಟಿದ ಮೇಲೆ ಮತ್ತೆ ಕರ್ಕೊಂಡು ಹೋಗ್ತೀವಿ ಕಾಡಲ್ಲಿ. ನಮ್ಮ ತಾಯಿ ಮನೆಯಲ್ಲೇ ಮಗು ಅಳಿದ್ವಿ. ಮೊದಲನೇ ಮಗು ಹೆಸರೇನು? ವಿದ್ಯಾರಾಣಿ. ಏನು ಓದ್ತಾ ಇದ್ಲು? BA ಹಿಸ್ಟ್ರಿ ಓದ್ತಾ ಇದ್ಲು. ಎರಡನೇ ಮಗುವಿನ ಹೆಸರೇನು? ಪ್ರಭಾ ವಿಜಯಲಕ್ಷ್ಮಿ. ಆ ಮಗು ಏನ್ ಮಾಡ್ತಾ ಇದೆ? BA ಇಂಗ್ಲಿಷ್ 2ನೇ ವರ್ಷ ಓದ್ತಾ ಇದೆ. ಸೆಕೆಂಡ್ ಇಯರ್ BA ಇನ್ ಇಂಗ್ಲಿಷ್ ಅಂಡ್ ಹರ್ ರೈಟಿಂಗ್ ಈಸ್ ಸೋ ಇಂಪೆಕಬಲ್. ಎಷ್ಟು ಅದ್ಭುತವಾಗಿ ಬರೆಯುತ್ತೆ ಮಗು ಅಂತಂದ್ರೆ, ಇವತ್ತು ಆ ಮಗು ಬರ್ಕೊಟ್ರು ಅರ್ಜಿನ ಮುತ್ತುಲಕ್ಷ್ಮಿ ಅವರು ಅಸಿಸ್ಟೆಂಟ್ ಕಮಿಷನರ್ಗೆ ಮತ್ತು ಫಾರೆಸ್ಟ್ ಆಫೀಸರ್. ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥದ್ದು, ಅದು ರಾಜ್ಯ ಸರ್ಕಾರದವರೆಗೂ ಹೋಗಿದೆ ನಿಮ್ಮ ಮಗಳು ಬರ್ದಿರೋಂಥ ಲೆಟ್ರು. ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಬಹಳ ಮುದ್ದಾಗಿ ಬರ್ದಿದ್ದಾಳೆ. ನಾನು ನೋಡಿದೆ ಆ ಹ್ಯಾಂಡ್ ರೈಟಿಂಗು, ಅವಳು ಇಂಗ್ಲಿಷು, ಅವಳಿಗಿರೋ ಜ್ಞಾನ, ಒಂದು ಒಳ್ಳೆಯ ಜೀವನ ಆ ಮಗುಗೆ ನಾನು ದೊಡ್ಡವನಾಗಿ ಹಾರೈಸ್ತೀನಿ. ಸರಿ, ನೀವು ಮದುವೆ ಆದ್ರಿ, ಆಮೇಲೆ 2 ಮಕ್ಕಳಾಯ್ತು. ನೀವು ಕಾಡಿಂದ ಹೊರಗೆ ಬಂದಾಗ ನಿಮ್ಮ ಜೀವನ ಹೇಗೆ ನಡೀತಾ ಇತ್ತು? ನಮ್ಮ ಯಜಮಾನ್ರು ಉಯಿರೋಡಿ ಇರುವಾಗನೇ ಪೊಲೀಸ್ ಜೊತೆಲೇ ನಾನು ಬದುಕಿದೀವಿ. ಪೊಲೀಸ್ ಜೊತೆಲೇ ಬದುಕಿದೀವಿ. ಅವರು ಅರೆಸ್ಟ್ ನಲ್ಲೇ ಬದುಕಿದ್ರು. ಅಲ್ಲ, ಮಕ್ಕಳು ಹೆಂಗ್ ಸಾಕ್ತಾ ಇದ್ರಿ ಮೇಡಮ್? ಪೊಲೀಸ್ ಕಸ್ಟಡಿ ಸಣ್ಣ ಮಗು ಇತ್ತು. ಅವರು ಸ್ವಲ್ಪ ದಿನ ತಾಯಿ ಮನೆಯಲ್ಲೇ ಬೆಳೆದಿರೋದು. ಆಮೇಲೆ ಕರ್ಕೊಂಡು ಬಂದು ನನ್ನ ಸತಿಲೇ ಇಟ್ಕೊಂಡ್ ಮಾಡಿಲ್ಲ, ಹಾಸ್ಟೆಲ್ ಬಿಟ್ಟು ಹಂಗೆ ಓದಿಸಿ ಹೆಂಗೋ ಕಷ್ಟಪಟ್ಟು ಓದಿಸಿದ್ದೀರಾ ಮಗನ. ಆಮೇಲೆ ಪೊಲೀಸರು ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ರು?
ನಿಮ್ ಗಂಡ ಹಿಂಗೆಲ್ಲ ಮಾಡ್ತಾರೆ, ನಿಮಗ್ ಗೊತ್ತು ನಮಗ್ ಗಂಡ ಇರೇಸ್ ಆಗಲ್ಲ, ತೋರ್ಸ್ಬೇಕು. ನಿಮ್ ಪ್ರೀತಿಯಿಂದ ಬಂದು ನೋಡಿದ್ರೆ ನೀವು ವೀರಪ್ಪನ ಹಿಡ್ಕೊಡ್ಬೇಕು ಕೊಡ್ಬೇಕು. ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಮೇಲೆ ಯಾವ ಕೇಸ್ ಹಾಕಿ ಅರೆಸ್ಟ್ ಮಾಡ್ತಾ ಇದ್ರು ಪೊಲೀಸರು? ನನ್ನ ಮೇಲೆ ನಮ್ಮ ಯಜಮಾನ್ರು ಉಯಿರೋಡು ಇರುವಾಗ ಯಾವ ಕೇಸು ನನಗೆ ಹಾಕಿಲ್ಲ. 2 ವರ್ಷ ನನ್ನ ಚಟ್ಟವಿರೋಧ ಕಾವಲಿ ಇಟ್ಟಿರೋದು. ಚಟ್ಟವಿರೋಧ ಕಾವಲು ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆ, ಇಲ್ಲಿಗಲ್ ಪೊಲೀಸ್ ಕ್ಯಾಂಪ್ನಲ್ಲಿ ಇಟ್ಟಿರೋದು. 2 ವರ್ಷ ಬಣ್ಣಾರಿ ದೇವಸ್ಥಾನದ ಅಲ್ಲಿ ಪೊಲೀಸ್ ಮುಗಾಮ್ ಕ್ಯಾಂಪ್ ಅಲ್ಲಿಯೇ ನಮ್ಗೆ ಮುಡಿಗಿರೋದು. ಯಾರು ತಮಿಳುನಾಡು ಪೊಲೀಸರು ಮಾಡಿದ್ರ? ತಮಿಳುನಾಡು ಇಬ್ಬರನ್ನು ನನ್ನ ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡಿರೋದು 15 ದಿನ ಕರ್ನಾಟಕ ಪೊಲೀಸ್ ನನ್ನನ್ನು ವಿಚಾರಣೆ ಮಾಡಿರೋದಲ್ಲ. ಕರೆಂಟ್ ಶಾಕ್ ಕೊಟ್ಟು ಇದು ಮಾಡಿರೋದೆ ಎಲ್ಲ ಅವ್ರಿಗೆ ಕರ್ನಾಟಕ ಪೊಲೀಸ್. ಆಮೇಲೆ ಕಸ್ಟಡಿ ತಗೊಂಡಿದ್ದು ತಮಿಳುನಾಡು ಪೊಲೀಸ್. ಒಬ್ಬ ಮನುಷ್ಯನ ಯಾವ ರೀತಿ ನಡೆಸ್ಕೋಬಾರ್ದು ಇಡೀ ರೀತಿಯಲ್ಲಿ ಅದರಲ್ಲೂ ಒಬ್ಬ ಹೆಣ್ಮಗಳನ್ನ ಅರೆಸ್ಟ್ ಮಾಡುವಾಗ ಕೆಲವು ನಿಯಮಗಳಿರ್ತವೆ. ಕೊಲೆ ಮಾಡಿದ್ರು ಕೂಡ 6 ಗಂಟೆ ನಂತರ ಅರೆಸ್ಟ್ ಮಾಡೋ ಹಂಗಿಲ್ಲ. ನಮ್ಮ 2 ವರ್ಷ ಒಂದೇ ರೂಮ್ಲೆ ಜೆಂಟ್ಸ್ ಪೊಲೀಸ್ ಕೂಡ ಹಾಕಿರೋದು. ನಮ್ಮ 2 ವರ್ಷ ಜೆಂಟ್ಸ್ ಪೊಲೀಸ್ ನನಗೆ ಕಾವಲು ಒಂದೇ ರೂಮ್ಲೆ ಕೂಡ. ಯಾರು ಲೇಡಿ ಕಾನ್ಸ್ಟೇಬಲ್ ಯಾರು ಇರಲಿಲ್ಲ. ನೋಡಿ, ನಮ್ಮ ರಾಜ್ಯದ ಸುವ್ಯವಸ್ಥೆ, ದುವ್ಯವಸ್ಥೆ, ಅಕ್ರಮ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಮುತ್ತುಲಕ್ಷ್ಮಿ ಅವರು ಜೀವಂತ ಉದಾಹರಣೆ. ಅಮ್ಮ, ಈಗ ನಿಮ್ಮ ಜೀವನ ಹೇಗಿದೆ? ನಿಮ್ಮ ಊಟಕ್ಕೆ ಏನು ಮಾಡ್ತಾ ಇದ್ದೀರಿ? ಊಟಕ್ಕೆ ಈಗ ನಮ್ದು ಜಮೀನಿದೆ ಇಲ್ಲಿ ಗೋಪಿನಾಥಂಲ. ಈಗದ ಬಂದು ಪ್ರಶ್ನೆ ಎಲ್ಲ ಮುಡಿದು ಕೇಸ್ ಎಲ್ಲ ಮುಡಿದು ಈಗ ಬಂದು ಅದು ಜಮೀನೆಲ್ಲ ಭಾಗ ಮಾಡಿ ಸ್ವಲ್ಪ ಎಲ್ಲ ಕುತ್ತಿಗೆ ಬಿಟ್ಟಿದ್ದೀವಿ, ಸ್ವಲ್ಪ ನಾವೇ ಮಾಡ್ತೀವಿ. ಓಕೆ. ನೀವು ವೀರಪ್ಪನವರು ಎಷ್ಟು ಜನ ಅಂತಮ್ಮ ಇದ್ರು? ಅವರು 2 ತಂಗಿ, 1 ಅಣ್ಣ 1 ತಮ್ಮ ನಮ್ಮ ಯಜಮಾನ್ರು. ಮತ್ತು ಮೊದಲನೇವ್ರ ಹೆಸರೇನು? ಮಾದಯ್ಯನ್. ಅವರು ಜೈಲಿದ್ದಾರೆ ತಮಿಳ್ನಾಡು. ಮೀಸಕಾರ ಮಾದಯ್ಯನ್ ಅಲ್ಲ? ಇಲ್ಲ, ಇವರು ಮಾದಯ್ಯನ್ ಕೊಯಮತ್ತೂರು ಜೈಲಿದ್ದಾರೆ. ಅವ್ರಿಗೆ ಏನ್ ಶಿಕ್ಷೆ ಆಗಿದೆ? ಅವ್ರಿಗೆ ಲೈಫ್ ಆಗಿದೆ. ಎರಡನೇವ್ರು ಯಾರು? ಅರ್ಜುನನ್. ಅವ್ರದ ಮೈಸೂರು ಜೈಲೇ ಸೈನೈಡ್ ಪ್ರಾಶನ ಆಗಿ ಅವರು ಸತ್ತು ಹೋದ್ರು. 3ನೇವ್ರು ಯಾರು? ನಮ್ಮ ಯಜಮಾನ್ರು. 4ನೇವ್ರು ಯಾರು? ತಂಗಿ ಒಬ್ರು ಮುನಿಯಮ್ಮ ಅನ್ನೋದು. ಎಲ್ಲಿದ್ದಾರೆ ಅವರು? ಅವರು ತಮಿಳ್ನಾಡು ಕಡೆ ಮದುವೆ ಆಗಿದೆ. ಆಮೇಲೆ ಲಾಸ್ಟ್ ಮಾರಿಯಮ್ಮ ಅನ್ನಿಟ್ಟು ಅವರೇ ಇಲ್ಲಿ ಟಿಎಫ್ಒ ಕಸ್ಟಡಿಲಿಂದು ಸೂಸೈಡ್ ಮಾಡಿ. ಶ್ರೀನಿವಾಸ ಟಿಎಫ್ಒ ಕಸ್ಟಡಿ. ಡಿಎಫ್ಒ ಶ್ರೀನಿವಾಸ್ ಕಸ್ಟಡಿಯಲ್ಲಿ ಇದ್ದಾಗ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಪೊಲೀಸರು ಹೇಳ್ತಾ ಇರೋದು ಅಂತ ಅವರು. ಅದು ಸತ್ಯನಾ? ಅವರು ಹೌಸ್ ಅರೆಸ್ಟ್ ಮಾಡಿ ಇಲ್ಲಿ ಇಟ್ಟಿರೋದು ಗೋಪಿನಾಥನ್ಗೆ. ಅವ್ರ ಮದುವೆ ಮಾಡಿಕೊಟ್ಟದು ಅಕ್ಕಡೆ ಇದು ನಾಟ್ರಾಂಬಳ್ಳಿ ಅಂತ சொல்லிட்டு ಅಂಜಟ್ಟಿ ಅಂದ ಸೈಡ್ ಕೊಟ್ಟಿರೋದು. ಅಲ್ಲಿಂದ ಕರ್ಕೊಂಡು ಇಲ್ಲಿಗೆ ಬಂದು ಅವರು ಕ್ಯಾಂಪ್ ಇಲ್ಲಿ ಪೊಲೀಸ್ ಫಾರೆಸ್ಟ್ ಕ್ಯಾಂಪ್ ಇಲ್ಲ ಹಿಂದಿದಲ್ವಾ, ಅವರು ಇದಿಲ್ಲೇ ಇದು ಮಾಡಿ ಸ್ವಲ್ಪ ಏನೋ ಅವ್ರಿಗೆಲ್ಲ ತೊಂದರೆ ಆಗಿ ಪೊಲೀಸ್ ಟಾರ್ಚರ್ ತಾಂಗ ಮುಡಿಯಾಮ ಸೂಸೈಡ್ ಮಾಡ್ಕೊಂಡಿದ್ರು. ನೋಡಿ, ಒಂದು ಕುಟುಂಬ ಹೇಗೆ ಕಾರಣಾಂತರಗಳಿಂದಾಗಿ, ಸಮಾಜದ ಒತ್ತಡದಿಂದಾಗಿ, ಬಡತನದಿಂದಾಗಿ ಹೇಗೆ ನಾಶ ಆಗೋಯ್ತು ಅನ್ನೋದಕ್ಕೆ ಇದು ಉದಾಹರಣೆ. ಅಮ್ಮ, ಈಗ ಗೋಪಿನಾಥಂನಲ್ಲಿ ನಿಮಗೆ ಎಷ್ಟು ಜಮೀನಿದೆ? ಮತ್ತು ನಮ್ಮ ಯಜಮಾನ್ರು ಅವ್ರದ್ದೊಂದು ಮತ್ತು ಅವರು 3 ಜಮೀನು ಸೇರಿ 20 ಎಕರೆ ಇದೆ. 20 ಎಕರೆ ಇದೆ. 3 ಜನಕ್ಕೆ ಅದು ಪಾಠ. ಏನೇನು ಬೆಳೆಯುತ್ತೆ? ಅದ್ರಲ್ಲಿ ಹತ್ತಿ ಬೆಳೆಯುತ್ತೆ, ಇದು ಅಕ್ಕಿ, ನೆಲ್ಲು, ಭತ್ತ ಬೆಳೆಯುತ್ತೆ. ಕಬ್ಬಿದೆಯಾ? ಸೋಲ ಎಲ್ಲ ಕಬ್ಬು. ಅಮ್ಮ, ಈಗ ನಿಮಗೆ ಯಾಕೆ ವೋಟರ್ಸ್ ಕಾರ್ಡ್ ಇಲ್ಲಿ ಕೊಟ್ಟಿಲ್ಲ? ಇಲ್ಲ, ನಾವು ಈಗ ಎಷ್ಟು ದಿನ ಪೊಲೀಸ್ ಕಸ್ಟಡಿಲೇ ಪೊಲೀಸ್ ಕೇಸಿ ಹಿಂಗೆ ಹೊರಗಡೆನೆ ಸುತ್ತಾ ಇದೆ. ನಮ್ಮ ಪೊಲೀಸ್ ಒಂದು ಕಡೆ ಬದುಕತ್ತಿಗೆ ಬಿಡ್ತಾ ಇಲ್ಲ. ನಾವು ತಮಿಳ್ನಾಡು ಕಡೆನೇ ಸುಮಾರು ಊರ್ಲೇ ಬದುಕಿದೀವಿ. ತಮ್ಮಬ್ರಿ, ಕೃಷ್ಣಗಿರಿ, கோயம்புத்தூர் நிறைய கடை பதிக்குது. கிட்டத்தட்ட ஒரு திருப்பூர்ல இருந்திದ್ದೀವಿ, கோயம்புத்தூர்ல இருந்திದ್ದೀವಿ, தர்மபுரி லாஸ்ட் ನಮ್ಮ ಯಜಮಾನ್ರು ತೀರು ಬರುವಾಗ ಧರ್ಮಪುರಿಲಿ ಇದ್ದಿದ್ದೀವಿ, ಸೇಲಂல ಇದ್ದಿದ್ದೀವಿ, ಮೇಟೂರ್ல. ಇಷ್ಟು ಊರ್ಲೆ ನಮ್ಮ ಯಜಮಾನ್ರು ಇರುವಾಗ ನನ್ನ ಪೊಲೀಸ್ ಹಂಗಂಗೆ ಕರ್ಕೊಂಡು ಒಂದು ಜಾಗಲ್ಲಿ ಬಿಡ್ತಾ ಇಲ್ಲ ನನ್ನ ಒಂದು ಎಡತಲೆ ಬಿಡ್ತಾ ಇಲ್ಲ. ತಮಿಳ್ನಾಡು ಕಡೆನೂ ಕೂಡ ಅಲ್ಲಿ ನಾನು ಇಷ್ಟು ವರ್ಷ ನಾನು ರೇಷನ್ ಕಾರ್ಡ್ ಮಾಡ್ತಿಲ್ಲ, ಅಲ್ಲಿನೂ எனக்கு ರೇಷನ್ ಕಾರ್ಡ್ ಇಲ್ಲ, ವೋಟ್ ಲಿಸ್ಟ್ ಇಲ್ಲ ತಮಿಳ್ನಾಡು ಕಡೆನೂ. ಏನ ನಮ್ಮ ಒಂದು ಜಾಗಲ್ಲ ಇಂದದನ್ನ ನಮಗೆ ಕೊಡ್ತಾರೆ. ಹಂಗ
ಹಂಗಂಗ ಹೋಗ್ಕೊಂಡೆಯಿಂದ ಹೆಂಗ್ ಕೊಡ್ತಾರೆ, ಹಂಗಾಗಿ ನಾನು ಮಾಡ್ತಾ ಇಲ್ಲ. ನಾವು ಮಾರುಕೂಟ ಒಂದು ಹಟ್ಟಿಯಲ್ಲಿ ಕುತ್ಕೊಂಡು ಒಂದು ಇಂಟರ್ವ್ಯೂ ಅನ್ನ ಮಾಡ್ತಾ ಇದೀವಿ. ಮಲೆ ಮಹದೇಶ್ವರದ ಬೆಟ್ಟದ ತಪ್ಪಲ್ನಲ್ಲಿ ನಾವು ಕುತ್ಕೊಂಡಿದೀವಿ. ಪಕ್ಕದಲ್ಲೇ ಕಾವೇರಿ ನದಿ ಹರಿತಾ ಇದೆ. ಕಾಡು ಕೋಳಿಗಳ ಶಬ್ದ, ಎಲ್ಲ ಮರಿಗಳ ಶಬ್ದ, ಒಂದ್ ರೀತಿ ಇಡೀ ಕಾಡಿನ ಅಟ್ಮಾಸ್ಫಿಯರ್ ಅಲ್ಲಿ ನಾವು ಈ ಒಂದು ಸಂದರ್ಶನವನ್ನ ಮಾಡ್ತಾ ಇರೋದು. ನೀವು 3 ವರ್ಷ ಜೈಲಲ್ಲಿದ್ರಿ, ಯಾವ ಕೇಸಲ್ಲಿದ್ರಿ? ಅದು ನಮ್ಮ ಯಜಮಾನ್ರಿ ಅವಾಗ ಕಾಡಲ್ಲೇ ಇರುವಾಗ ಕೊಲೆ ಮಾಡಿ ಅಧಿಕಾರಿಗಳೆಲ್ಲ ಅಧಿಕಾರಿಗಳಿಗೂ ಇವ್ರಿಗೂ ಫೈಟ್ ಆಗಿದಲ್ವಾ, ಕಾಡಲ್ಲೆಲ್ಲ ಶೂಟ್ ಮಾಡಿದಾರಲ್ಲ, ಹಂಗೆ ಅದು ಹೆಂಗೆ ಅವ್ರಿಗೂ ಪೊಲೀಸ್ನವ್ರಿಗೂ ಸಗಲೆ ನನ್ನದ ಅದ್ರಲ್ಲಿ ಎಷ್ಟು ಪೊಲೀಸ್ ಅವರು ತೀರೋಗಿದಾರಲ್ವಾ, ಆ ಕೇಸ್ ಎಲ್ಲ ನನ್ನ ಮೇಲೆ ಹಾಕಿದ್ದಾರೆ. ನಿಮ್ಮ ಮೇಲೆ ಹೇಗೆ ಆಗ್ತಾರೆ? ಮುತ್ತುಲಕ್ಷ್ಮಿ ಅವರ ಇಲ್ಲೊಂದು ಯಾವುದೇ ಒಬ್ಬ ಆರೋಪಿನ ಅರೆಸ್ಟ್ ಮಾಡಬೇಕಾದ್ರೆ ಎವಿಡೆನ್ಸ್ ಇರಬೇಕಾಗಿತ್ತು. ನಿಮ್ಮ ವಿರುದ್ಧ ಏನ್ ಎವಿಡೆನ್ಸ್ ಇದೆ ಅಂತ ಪೊಲೀಸರು ಹೇಳಿದ್ರು? ನನ್ನ ವಿರುದ್ಧ ಏನ್ ಎವಿಡೆನ್ಸ್ನೇ ಇಲ್ಲ. ಅಲ್ಲಮ್ಮ, ಈಗ ನನ್ನ ಹೆಸರು ಬರೀ FIR ಅಲ್ಲ ಅಷ್ಟೇ. ಬರೀ FIR. ಯಾಕೆ ತಾಯಿ ನಾನು ಕೇಳಿದೆ, ಈಗ ನಾನು ಕೊಲೆ ಮಾಡ್ತೀನಿ, ನನ್ನ ಹೆಂಡತಿ ಮೇಲೆ ಯಾಕೆ ಕೇಸ್ ಹಾಕ್ತಾರೆ? ನಾವು ಕೇಳಿದೀವಿ, ಯಾಕೆ ನನ್ನನ್ನ ನಮ್ಮ ಯಜಮಾನ್ರು ಉಯಿರೋಡೆ ಇರುವಾಗ ಹಾಕಿಂದ್ರ ಕೂಡ ಸಾಕು. ನಮ್ಮ ಯಜಮಾನ್ರು ಕಾಡಲ್ಲೇ ತಪ್ಪು ಮಾಡ್ಕೊಂಡು ಉಯಿರೋಡೆ ಕಾಡಲ್ಲೇ ಸುತ್ತಾಡ್ಕೊಂಡಿದ್ದಾರೆ. ಆ ಟೈಮ್ಲೆಲ್ಲ ನನ್ನ ಮಾಡಿಲ್ಲ. ಆ ಟೈಮ್లో ಒಂದು SP ಕರ್ನಾಟಕ SP ಏನಿಲ್ಲ ಹೇಳಿದ್ದಾರೆ, ಇವಳು ತಕೊಂಡೋಗಿ ಜೈಲಿಟ್ರೆ ನೆಕ್ಸ್ಟ್ ಬರ್ತಾರೆ, ನಮ್ಮನ್ನ ಒಂದು ಯಾರನ್ನ ತಕೊಂಡ್ ಹೋಗಿ ಕಾಡಿನ ಒಳಗಡೆ ಕೂಡ ಹಾಕ್ತಾರೆ, ಹಂಗಾಗಿ ಇವಳು ಹೆಂಗನ ನಮ್ಮ ಕೊಂಡೆ ಜೈಲಿಗೆ ಹಾಕಕ್ಕೆ ಸಾಧ್ಯನ ಅಂತ ಅವರ ಬಾಯಿಲೇ ಬಂದಿದ್ದ ಆ ಟೈಮ್. ಸರಿಮ್ಮ, 3 ವರ್ಷ ಜೈಲಿದ್ರಲ್ಲ, ಹೌದು. ಕೋರ್ಟ್ ಏನ್ ಹೇಳುತ್ತೆ ಕಡೆಗೆ? ಕೋರ್ಟ್ ಅವರು ಒಂದು ಕಿಟ್ಟತಟ್ಟೆ ಎನಗ ಮೇಲೆ 5 ಕೊಲೆ ಕೇಸ್ ಹಾಕಿರೋದು. ಈ ಹೆಂಗ್ರಿ ಫಿಕ್ಸ್ ಮಾಡ್ತಾರೆ 5 ಮರ್ಡರ್ ಕೇಸಲ್ಲಿ? ಹೆಂಗೆ ಆಕೆ ಗನ್ ತಗೊಂಡಿಲ್ಲ, ಯಾವತ್ತಾರು ಗನ್ ಮುಟ್ಟಿದ್ರ ನಮ್ಮ ಕೈಯಲ್ಲಿ? ಯಾರ್ಯಾರು ಕೊಲೆ ಮಾಡಿದಿರ, ಶೂಟ್ ಮಾಡಿದಿರ ಹೋಗ್ಲಿ? ಅಲ್ಲ, ವೀರಪ್ಪನ್ ಜೊತೆಗಿದ್ದ ಗನ್ಗಿನ್ ಏನಾದ್ರು ಇಟ್ಕೊಳ್ಳೋದು ಅಭ್ಯಾಸ ಇಲ್ಲ? ಅದೇನ್ ನಿಮ್ಗೆ ಟಚ್ ಮಾಡಿಸ್ಲಿಲ್ಲ? ಟಚ್ ಮಾಡಲ್ಲ, ಪೈರ್ಸಿ ತಕೊಂಡಿದೀವಿ. ಶೂಟ್ ಮಾಡ್ತೀವಿ, ಪೈರ್ಸಿ ಕೊಟ್ಟ ಯಾರೇ ಅಂದ್ರೆ ನಮ್ಮ ಯಜಮಾನ್ರು ಪೈರ್ಸಿ ಕೊಡ್ತಾರೆ. ಅಣ್ಣ ನಾ ಕೈಲಿ ಒಂದಿನೂ ನಾವು ಇಟ್ಕೊಂಡು ಏನು ಒಂದು ಪರವೆ ಕೂಡ ಇದು ಮಾಡಿ ಇರ್ತಿಲ್ಲ. ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗತ್ತೆ, ಮದುವೆ ಆಗಿ ಕಾಡಲ್ಲಿದ್ರಿ, ಆ ವೀರಪ್ಪನ್ ದೊಡ್ಡ ಗ್ಯಾಂಗ್ ಇತ್ತು, ನೀವು ಒಬ್ಳೆ ಮಹಿಳೆ ಇದ್ದಿದ್ದು, ಹೆಂಗ್ ಆಗ್ತಾ ಇತ್ತು ನಿಮ್ಗೆ ಕಾಡಲ್ಲಿ? ಹೆಂಗೆ ಇದು ಜೀವನ ನಡೆಸ್ತಾ ಇದ್ರಿ ನೀವು? ತುಂಬಾ ಕಷ್ಟ ಆಗ್ತಾ. ಹೆಂಗೆ ಊಟಕ್ಕೆಲ್ಲ ಏನ್ ಮಾಡ್ತಾ ಇದ್ರಿ? ಅಡಿಗೆ ಎಲ್ಲ ಅವರೇ ಮಾಡ್ತಾರೆ, ಜೆಂಟ್ಸೇ ಮಾಡ್ತಿರ್ತಾರೆ. ನನಗೇನು ಕೆಲಸ ಇಲ್ಲ, ನಡೀರದು ಮಾತ್ರ ನನಗೆ ಕೆಲಸ. ಸ್ಟಾರ್ಟಿಂಗ್ ಭಯ ಇಂದದೆ ಇಂದಲ್ಲ, ಅವ್ರು ಇಂದ್ರೆ ಭಯ ಇಲ್ಲ, ಅವ್ರು ಇಲ್ಲ ಅಂದ್ರೆ ಭಯ. ಯಾವಾಗಲೂ ಅಷ್ಟೇ, ಹೆಣ್ಣು ನನ್ನ ಗಂಡ ಇರುವಾಗ ನನಗ್ಯಾವ ಭಯ ಅನ್ನೋ ಹೌತಾಯಿ ಆ ಒಂದು ಧೈರ್ಯದಿಂದಲೇ ಇದ್ರು. ಆಮೇಲೆ ಮುತ್ತುಲಕ್ಷ್ಮಿ ಅವರ ವೈಶಿಷ್ಟ್ಯ ನೋಡಿ, ಆ ಪೊಲೀಸ್ ಟಾರ್ಚರ್ನ ಮೌನವಾಗಿ ಎಷ್ಟು ವರ್ಷ ಸಹಿಸ್ಕೊಂಡ್ರಮ್ಮ? ಎಷ್ಟು ವರ್ಷ? ಗಿಡ್ಡದಟ್ಟ ಒಂದು ತೀರುವಾಗ 10-12 ವರ್ಷವರೆಗೆ ನಾವು ಸಹಿಸಿದೀವಿ. ಆಮೇಲೆ ಜೈಲಿನ 3 ವರ್ಷ. ನಿಮ್ಮನ್ನ ಏನಂತ ಕರಿತಾ ಇದ್ರು? ನಾವು ವಾಂಗಪ್ಪ ನಿಮ್ಮನ್ನ ಪ್ರೀತಿಯಿಂದ ಹೆಂಡತಿನ ಕರಿತೇವಲ್ಲ? இல்ல அதான் நாங்க தமிழ்ல என்ன ஏன்னு கருத்து வாங்க என்னங்க அப்படிதான் சொல்லுவோம். ಅಲ್ಲ, ನೀವು ಕರಿತಾ ಇದ್ರಿ, ಓಕೆ. ನಿಮ್ಮನ್ನ ಏನ ಮುತ್ತುಲಕ್ಷ್ಮಿ ಅಂತ? ಮಾತ್ರ ಮುತ್ತು ಅಂತ ಕರಿತಾ ಇದ್ರು. ಆಯ್ತು. ಈಗ ಸಂತೋಷದಲ್ಲಿದ್ದಾಗ ವೀರಪ್ಪನ ಮುಖ ಹೇಗಿರ್ತದೆ? ಸಾಫ್ಟ್ ಇರ್ತದ? ಅಂದ್ರೆ ಪ್ರೀತಿಯಿಂದ ಅವ್ರ ಮನಸ್ಸು ತುಂಬಾ ಕೊಳಂದ ಮನಸ್ಸು. ಅವ್ರ ಜೊತೆಲಿ ನೀವು ಮಾತಾಡ್ಬೇಕು. ಕೊಳಂದ ಮನಸ್ಸು ಅಂದ್ರೆ ಮಗುವಿನ ಮನಸ್ಸು, ಮಗು ತರ ಮನಸ್ಸು. ಅದು ಕೋಪ ಬಂದ್ಬಿಟ್ರೆ ಆ ತರ ನೋಡಿ, ಅದು ಒಂದು. ಆಮೇಲೆ ಅವರಿಂದ ನಿಮಗೆ ದುಡ್ಡು ಬರಲೇ ಇಲ್ವಾ? ಸೊ ನನಗೆ ದುಡ್ಡು ಏನೋ ಅವ್ರು ನಮ್ಮನ್ನ ಮೀಟ್ ಮಾಡೋದಕ್ಕೆ ಪೊಲೀಸ್ನವ್ರು ಬಿಡ್ತಾ ಇಲ್ಲ. ಒಂದು ಸತಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟರು? ಒಂದು 15 ಲಕ್ಷ ಕೊಟ್ಟಿದ್ದಾರೆ. ಅದು ತಮಿಳ್ನಾಡು ಪೊಲೀಸ್ ಕಿತ್ಕೊಂಡ್ಬಿಟ್ರು. ಅವರಿಂದ ಅತಿ ಹೆಚ್ಚಿನ ದುಡ್ಡು ತಗೊಂಡವ್ರು ಯಾರು? ಅದೀಗ ತಕೊಂಡ್ರಿ ಯಾರಂತ ಅಯ್ಯ ಏನು ಇಲ್ಲ. ಇಂದ್ರು ನಾನು ಏನುಮೇ ಮಾಡಂಗನೆ ನಾನು ತಮಿಳ್ನಾಡು ಕಷ್ಟ ಅನುಭವಿಸಿದ್ದೀನಿ. ಒಂದು ಟ್ರೈಬಲ್ಸ್ ಮಕ್ಕಳು ಸೋಷಿಯಲ್ ಸರ್ವಿಸ್ ಮಾಡ್ತಾ ಹಿಂದೆ ನಾನು ಆ ರೀತಿ ನೋಡ್ಕೊಂಡೆ ಯಾರಿಗೂ ಎಲ್ಲರೂ ಒಟ್ಟವ್ರಿಗೆ 3 ವರ್ಷ ಜೈಲು ಕೂಡ. ನೋಡಿ, ಅವ್ರು ಸುಮ್ಮನೆ ಇಲ್ಲ. ಆಕೆ ನೋಡಿ ಅಲ್ಲಿ ಹೋಗಿ ಆದಿವಾಸಿಗಳನ್ನ ಹೀರೋಗೆ அடுத்த ನೆಕ್ಸ್ಟ್ 3 ತಿಂಗಳು ಕಳೆದಿದ್ದು ನಾನು ಪಬ್ಲಿಕ್ ಬಂದ ಮಕ್ಕಳು ಪ್ರಶ್ನೆ ಕೈಲೇ ಇತ್ತು. ನಾನು ಪೇಪರ್ ಕಟ್ಟಿಂಗ್ಸ್ ಎಲ್ಲ ಇಟ್ಟಿದ್ದೀನಿ, ಒಂದಿನ ತಕೊಂಡ್ ಕೊಡ್ತೀನಿ ನೋಡ್ರಿ. ತಮಿಳ್ ಹೋರಾಟ ಮಾಡಿದಿರಿ, ಆಂಗ್ಲದಲ್ಲೆಲ್ಲ ಬಂದಿದೆ, ಎಲ್ಲಾ ಮೊಳಿದಲ್ಲೇ ಬಂದಿದೆ. ನಾವು ಹೋರಾಟ ಮಾಡಿರೋದು ತುಳುವಲ್ಲೂ ಕೂಡ ಬಂದಿದೆ. ಅದೇ ಕಟ್ಟಿಂಗ್ ಎಲ್ಲ ನಾನು ಇಟ್ಟು ಅವ್ರು ನೋಡಿ ಅಲ್ಲಿ ಆದಿವಾಸಿಗಳನ್ನ ಒಕ್ಕಲೆಬ್ಬಿಸಿ ಆ ಜಮೀನುಗಳನ್ನ ರೆಸಾರ್ಟ್ಗಳನ್ನಾಗಿ ಮಾಡಿದ್ರು. ಆಗ ಆ ಆದಿವಾಸಿಗಳನ್ನ ಪುನರ್ವಸತಿಗಾಗಿ ಹೋರಾಟ ಮಾಡಿದ್ವಿ ತಾಯಿ. ಇವತ್ತು ನೀವು ಗೋಪಿನಾಥ್ ಕಾಲಿಟ್ಟಿದ್ದೀರಿ. ನಾನು ಹೇಳಿದ್ದೀನಿ, ಇವತ್ತು ಹುಣ್ಣಿಮೆಯ ಮಾರನೇ ದಿವಸ, ನಿನ್ನೆ ಹುಣ್ಣಿಮೆ, ಇವತ್ತು ಹುಣ್ಣಿಮೆಯ ಮಾರನೇ ದಿವಸ
ನಿನ್ನೆ ನನಗೆ ಎಸ್ ಜಾನಕಿ ಅಮ್ಮ ಪರಿಚಯ ಆಯ್ತು. ಎಸ್ ಜಾನಕಿ ಅಮ್ಮ ಹೆಸರು ಕೇಳಿದ್ರಿ ನೀವು? ದೊಡ್ಡ ಗಾಯಕಿ ಆಕೆ. ತಮಿಳುನಾಡಿನಲ್ಲಿ ಕೋಗಿಲೆ, ಕರ್ನಾಟಕದ ಕೋಗಿಲೆ, ಅಲ್ಲಿ ಕಲೈ ಮಾಮನಿ ಅಂತೇಳಿ ಬಿರುದು. ನಾ ಹೇಳೋದು, ಈ ತಾಯಿ ಇವತ್ತು ಕಾಲಿಟ್ಟಿರೋದು ಇವತ್ತು ಆ ಜನಕ್ಕೆ ಎಷ್ಟು ಸಂತೋಷ ಆಗಿದೆ, ಅವ್ರ ಮುಖಗಳಲ್ಲಿ ಎಷ್ಟು ಸಂತೋಷ. ನಮ್ಮ ಮನೆ ಹೆಣ್ಮಗಳು ನಮ್ಮ ಮನೆಗೆ ವಾಪಸ್ ಬಂದಿದ್ದಾಳೆ ಅಂತ ಹೇಳಿ ಆನಂದ ಪಡ್ತಾ ಇದ್ದಾರೆ ಜನ. ಇವತ್ತು ನೀವು ಈಗ ಪ್ರಮಾಣ ಮಾಡಬೇಕು, ಈ ಜನಕ್ಕೋಸ್ಕರ ನೀವು ಹೋರಾಟ ಮಾಡಬೇಕು. ಸರಿ ಅಲ್ಲಮ್ಮ? ನೀವೆಲ್ಲೋ ಊಟಿಲಿರೋ ಜನಕ್ಕೋಸ್ಕರ ಹೋರಾಟ ಮಾಡಿದ್ರಿ, ಇಲ್ಲಿ ಏನ್ ಸಮಸ್ಯೆ ನಿಮ್ಗೆ? ಹೋರಾಟ ಮಾಡಿದೀವಿ. ಈಗ ಹೆಂಗಂದ್ರ ನನ್ನ 3 ವರ್ಷ ಕೂಡ ಹಾಕಿರ್ದಲ್ವಾ, ಪರ್ಸನಲ್ ಫ್ಯಾಮಿಲಿಯಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮಕ್ಕಳು ಓದಿರೋದು ಕಟ್ಟಾಗಿ ಎಲ್ಲ ಮಕ್ಕಳು ಲೈಫ್ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ನನ್ನ ಕೂಡ ಆಗ್ಬಿಟ್ಟೆ ಏನ ಕರೆಕ್ಟ್ ಅವ್ರ ಮೇಜರ್ ಟೈಮ್ಲೆ ನನ್ನ ಕೂಡ ಆಗ್ಬಿಟ್ಟಿರೋದು. ಸೊ ಅವರೆಲ್ಲ ಓದ್ರೆ ನಾ ತುಂಬಾ ಕಷ್ಟಪಟ್ಟು ಓದಿದೀವಿ ಮಕ್ಕಳನ್ನ. ಹೆಂಗಂದ್ರೆ ನನ್ನ ಲೈಫ್ ಹಿಂಗಾಗಿದೆ, ಮಕ್ಳು ಚೆನ್ನಾಗಿ ಓದಿ ಹಿಂದೆ ಈ ತರ ಬಡಗರಿಗೆ ಹೆಲ್ಪ್ ಮಾಡ್ಬೇಕು, ಅವ್ರ ಮಕ್ಳು ಆ ರೀತಿಯಲ್ಲಿ ಬೆಳೆಸಿ ತಕೊಂಡ್ ಬರ್ಬೇಕು. ಅಂದ್ರೆ ವೀರಪ್ಪನ್ ನೆರಳು ನನ್ನ ಮಗಳ ಮೇಲೆ ಇರಬಾರ್ದು, ನೆಗೆಟಿವ್ ನೆರಳು ಇರಬಾರ್ದಂತ ನಾವು ಅವ್ರು ಆಂಗ್ಲ ತುಂಬಾ ಕಷ್ಟಪಟ್ಟು ಕೆಲವು ಟೈಮ್ಲ ವೀರಪ್ಪನ್ ಮಗಳಂದ್ರೆ ಸ್ಕೂಲ್ ಕೂಡ ಸೇರ್ಸಿಲ್ಲ. ಎಷ್ಟೋ ಒಂದು ಪ್ರಿನ್ಸಿಪಾಲ್ ಕಾಲೆಲ್ಲ ಹಿಡ್ಕೊಂಡು ಅಳ್ದು ನಾನು ಓದ್ತಾ ಬಂದಿದ್ದೀನಿ. ಕೈ ಕಾಲು ಹಿಡ್ಕೊಂಡು ಮಕ್ಕಳನ್ನ ಸೇರಿಸಿದ್ರು, ಇದು ಮಾಡಿದ್ವಿ. ಏನಂತ ಇದ್ರು ಸ್ಕೂಲ್ಗೆ ಸೇರ್ಸಕ್ ಹೋದ್ರೆ? ಸೊ ವೀರಪ್ಪನ್ ಮಗಳು ಪೊಲೀಸ್ ಬಂದು ಇದು ಮಾಡ್ತಾರೆ, ಹೆಲ್ಪ್ ಮಾಡ್ಬೇಡ ಅಂತ ನಮ್ಗೆ ಇದು ಮಾಡ್ತಾರೆ. ನೋಡಿ, ಮಕ್ಕಳನ್ನ ಯಾಕೆ ಅಂತ ಪೂಲನ್ ದೇವಿನ 18 ಜನ ಠಾಕೂರ್ಗಳನ್ನ ನಿಲ್ಲಿಸಿ ಗುಂಡು ಹಾರಿಸಿ ಕೊಂದಂತ ಪೂಲನ್ ದೇವಿನ MP ಮಾಡಿದ್ರು. ಏನೋ ಯಾರೋ ಮೂರ್ಖ ಆಕೆನ್ ಕೊಂದ, ಅದು ಬೇರೆ ವಿಷಯ. ಆಕೆಗಾಗಿದ್ದು ಅನ್ಯಾಯ ಅಲ್ಲ. ಈಗ ಮುತ್ತುಲಕ್ಷ್ಮಿ ಅವರ ಹೋರಾಟಕ್ಕೂ ಅಲ್ಲೇ ನೋಡಿ, ಇಲ್ಲೆಲ್ಲೋ ಇಲ್ಲಿನ ಸ್ಥಳೀಯರ MLA ಇರ್ಬೋದು, ಶಾಸಕರು ಇರ್ಬೋದು, ಬೇರೆಯವರು ಆಕೆ ಇಲ್ಲಿ ಹೋರಾಟಕ್ಕೆ ಬಂದ್ರೆ ಫೇಮಸ್ ಆಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅದ್ ನಿಮ್ಗೆ ಅವಾಯ್ಡ್ ಮಾಡ್ತಾ ಇದಾರೆ ಅನ್ಸಲ್ವ ಮೇಡಮ್? ನಿಮ್ಮನ್ನ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವಾಯ್ಡ್ ಮಾಡ್ತಾರೆ, ನಿಶ್ಚಯ ಸತ್ಯ ಒಂದ್ ನಾಳೆಗೆ ನಿಶ್ಚಯ ಗೆತ್ತು ಅಂತ ನನ್ನ ನಿಜ ಸತ್ಯಕ್ಕೆ ಹೊತ್ತು ಜಯ ಇದೆ ಅಂತ ನಮ್ಮ ಮನಸ್ಸಲ್ಲೇ ಇದೆ. ನಾನು ಈಗ ನಿಮ್ಮನ್ನ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಗೋಪಿನಾಥಂ ಸೊಸೆಯಾಗಿ ಈ ಸೊಸೆ ಅಂದ್ರೇನು, ಮಗಳಂದ್ರೇನು, ಮುಗಿತು. ಇನ್ನು ಆ ಋಣ ನಿಮ್ದು ತವ್ರ ಮನೆ ಋಣ ಮುಗಿದಿದೆ, ಇದು ಗಂಡನ ಮನೆ ಋಣ ಇದೆ. ಈ ಜನಕ್ಕೋಸ್ಕರ ನೀವು ಹೋರಾಟ ಮಾಡ್ತೀರಾ? ಮಾಡ್ತೀರಿ. ಇದು ಪ್ರಮಾಣವೇ? ಪ್ರಮಾಣ ಸರ್. ಈಗ ಅಣ್ಣನ ಮೇಲೆ ಅಥವಾ ತಮ್ಮನ ಮೇಲೆ ನೀವು ಮಾಡೋ ಪ್ರಮಾಣವೇ? ಮಕ್ಕಳಿಗೆ ಮಾಡ್ಬೇಕಂದ್ರೆ ನನಗೆ ಅನುಮಾನ ಇದೆ ಸರ್. ಇಲ್ಲಿ ಪ್ರಶ್ನೆಗೆಲ್ಲ ನಮ್ಗೆ ಎದನಾ ತೊಂದ್ರೆ ಕೊಟ್ಬಿಡ್ತಾರ ಅಂತ. ರಾಜಕೀಯ ಶಕ್ತಿಗಳು ತಡೆಯುತ್ತೆ. ನಮ್ ಗಿಟ್ಟ ಹಣ ಇಲ್ಲ, ಮಕ್ಕಳ್ದ ಇದಾರೆ, ಜನ ನಮ್ ಕಡೆ. ಈಗ ಜನ ಕೂಡ ಕೆಲವು ಟೈಮ್ಲ ಯಾರಿರ್ತಲೆ ಸ್ವಲ್ಪ ಹೇಳ್ದಂಗೆ ಕೇಳ್ಬಿಡ್ತಾರ ಅಂತ ಭಯ. ಇದು ಹಣ ಯಾರು ಕೇಳಿದ ಹಂಗನೆ ಜನ ಕೂಡ ಸಾಯಿಸ್ಬಿಡ್ತಾರೆ, ಅದಕ್ಕೆ ಸ್ವಲ್ಪ ಭಯ ಆಯ್ತು. ನೀವು ಒಂದು ತಿಳ್ಕೊಳ್ಳಿ, ನಮ್ಮ ಹತ್ರ ₹1 ಇಲ್ಲ, ಆದ್ರೆ ಜನ ನಮ್ ಜೊತೆ ಇದ್ದೇ ಇರ್ತಾರೆ. ನೀವು ಒಬ್ಬ ತಾಯಿಯಾಗಿ ನಿಲ್ಬೇಕು. ನೀವು ಇಷ್ಟೊಂದು ಸ್ಟ್ರಾಂಗ್ ಇರೋರು, ಎಲ್ಲೋ ಒಂದ್ ಕಡೆ ನಿಮ್ಗೆ ವೀರಪ್ಪನ್ನ ಚೇಂಜ್ ಮಾಡ್ಬೇಕು, ಅವ್ರು ಈ ತರ ಮಾಡ್ತಾ ಇರೋದು ಸರಿ ಅಲ್ಲ ಅಂತ ಅನ್ಸಿ ಅವ್ರಿಗೆ ಹೇಳಿಲ್ವಾ ನೀವು? ಬುದ್ಧಿ ಮಾತು ಹೇಳಿದ್ದೆ, ಈ ತರ ಬೇಡ, ಎಲ್ಲ ಬಿಟ್ಬಿಡೋಣ, ನಾವು ಮಾಮೂಲಾಗಿ ಹೋಗೋಣ ಅಂತ, ನಾರ್ಮಲ್ ಲೈಫ್ ಹೋಗೋಣ ಅಂತ ಹೇಳಿದ್ರ ಅವ್ರಿಗೆ? ನಾವು ಅವ್ರು ಹೆಂಗಂದ್ರೆ ಇಲ್ಲ, ಅವರು ಸ್ಟಾರ್ಟಿಂಗ್ ಇಲ್ಲ, ಇಲ್ಲಿ ನಾವು ಜೈಲ್ ಇರೋದಕ್ಕೆ ಆಗಿಲ್ಲ, ನಮ್ಗೆ ಜೈಲ್ ಕೂಡ ಹಾಕ್ಬಿಡ್ತಾರೆ. ನಾವು ಏನೋ ಸುಂದರವಾಗ ಒಂದು ದಿನಕ್ಕೆ ನಾನು 50 ಕಿಲೋಮೀಟರ್ ನಡೆದು ನನಗೆ ಅದೇ ಅಭ್ಯಾಸ ಆಗೋಯ್ತೆ. ಹಂಗಾಗಿ ಇಲ್ಲಿಂದ ಏನೋ ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ಹೊರಗಡೆ ಹೆಂಗ ಹೋಗಿ ಬದುಕಲ್ಲ ಅಂತ ಅವ್ರಿಗೆ ಶ್ರೀಲಂಕಾ ಹೋಗ್ಬೇಕು ಅಂತ ಇತ್ತ? ಇಲ್ಲ, ಶ್ರೀಲಂಕಾ ಇಲ್ಲ, ನನ್ನ ಹತ್ರ ಹೇಳಿದೆ ಏದೋ ಅಸ್ಸಾಂಲೆ ಆ ಸೈಡ್ ವಡನಾಡು ಸೈಡ್ ಹೋಗ್ಬಿಡಲ್ಲ ಅಂತ ಒಂದು ಕಡೆ ಹೇಳಿರೋದು. ಅದು ಆ ಟೈಮ್ಲ ನಡೆಯಿಲ್ಲ. ಅದು ಏಕೆಂದ್ರೆ ಸ್ವಲ್ಪ ದುಡ್ಡು ಕೈಕಿ ಅಂದ್ರೆ ನಾವು ಅಲ್ಲಿ ಆ ಕಡೆ ಹೋಗಿ ಬದುಕಲ್ಲ ಅಂತ ಹೇಳಿರೋದು. ಮತ್ತೆ ಅವ್ರು ಏನ್ ಹೇಳಿದಾರೆ, ಸ್ವಲ್ಪ ಇದು ಪ್ರಚನೆಗಳು ಜಾಸ್ತಿ ಆಗಾಗ ಅವ್ರಿಗೆ ಏನ ಅನುಮಾನ ಆಗ್ಬಿಟ್ಟಂದ್ರೆ, ನಾ ತಪ್ಪು ಮಾಡಿರೋ ತಪ್ಪುಗಳೆಲ್ಲ ಮರೆದಿದ್ದೆ, ಮಕ್ಕಳಿಗೆ ನಾ ಒಳ್ಳೇದು ಮಾಡಿದನ ಕೆಟ್ಟದ್ದು ಮಾಡಿದನ ಜನಕ್ಕೆ ಗೊತ್ತಾಗಿಲ್ಲ, ನಾ ಯಾವ್ದೋ ಒಂದು ಮಕ್ಳ ಎತ್ತೆಲ್ಲ ಮಾತಾಡ್ಬೇಕಂತ ನಕ್ಕಿರನ್ ಕೊಬ್ಬಲ್ಲ ಕರೆದಿರೋದು. ಈಗ ಪತ್ರಕರ್ತರು ಅಂತ ಯಾರು ಅವ್ರನ್ನ ಹಿಡಿದಿಟ್ಕೊಂಡ್ರು, ಅವರೇ ಜಾಸ್ತಿ ಫಾಯ್ದೆ ಮಾಡ್ಕೊಂಡ್ರು. ಎಲ್ರಿಗಿಂತ ಹೆಚ್ಚಿನ ಫಾಯ್ದೆ ಆಗಿದ್ದು ದುಡ್ಡು ಮಾಡ್ಕೊಂಡಿದ್ದೆ ಪತ್ರಕರ್ತರು. ಹೌದೌದು, ಮಾಡ್ಕೊಂಡ್ರೆ ಇವ್ರು ನಮ್ಮ ಯಜಮಾನ್ರೇನ ನಾ ಮಾಡಿದ ತಪ್ಪು ಏನಂದ್ರೆ ಮಕ್ಳಿಗೆ ತಿಳಿಬೇಕು, ನಾನು ಮಾಡಿರೋ ತಪ್ಪೇನು, ನಾನೇನು ಅಂತ ಗೊತ್ತಾಗಬೇಕು ಜನಕ್ಕೆ. ಮಕ್ಕಳಿಗೆ ಅಂತ ಶಬ್ದ ಬಳಸ್ತಾರಲ್ಲ,
ಜನಕ್ಕೆ ಅದು ಜನಗೆ ತಮಿಳುನಾಡಿನಲ್ಲಿ ಮಕ್ಕಳು ಅಂದ್ರೆ ಜನ ಮತ್ತೆ ಇಡೀ ತಮಿಳ್ನಾಡು ಕರ್ನಾಟಕ ಜನಗೆ ಗೊತ್ತಾಗಬೇಕು. ಏನೋ ನಾನು ಎಲ್ಲ ಜನನು ಕೆಟ್ಟವರೇನೋ ಅನಿಸ್ತಾರೆ. ರಾಜಕೀಯ ಇರೋರು, ಅದು ಗೌರ್ಮೆಂಟ್ ಒவ்வொரு ಡಿಪಾರ್ಟ್ಮೆಂಟ್ ಇರೋರೆಲ್ಲ ಹೆಂಗೆಲ್ಲ ಲಂಚ ತಕೊಂಡು ಹೆಂಗೆಲ್ಲ ತುಂಬಾ ಕೆಟ್ಟ ಕೆಲಸ ಮಾಡ್ತಾರೆ. ನಾವು ಒಂದು ಹಂಗೆ ಇಲ್ಲ. ನಾನು ಏನೋ ಒಟ್ಟಿಗಾಗ ನಾವು ಒಂದು ತಪ್ಪು ಮಾಡಿದೀವಿ, ನಾವು ಮಾಡಲಿ ಅಂತ ಇಲ್ಲ. ಅದನ್ನ ಇಟ್ಟುಕೊಂಡು ನಾವು ಒಟ್ಟಿಗಾಗ ನಾವು ಮಾಡಿದೀವಿ ತಪ್ಪು. ನಾನೇನೋ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸಂದನ ಮರ ತುಂಬಾ ಪೆರಿ ದೊಡ್ಡ ಮರ ಎಲ್ಲ ತಕೊಂಡು ಹೋದ್ರೆ, ನಾನೇನೋ ಒಂದು ಚಿಕ್ಕ ಪುಟ್ಟ ನನ್ನ ಜೊತೆ ಇರೋರ ಊಟಕ್ಕೆ ನನ್ನ ಒಟ್ಟಿಗಿದ ನಾನು ಮಾಡಿದೀವಿ. ನಾನೇನೋ AC ಕಾರು, AC ಮನೆ ಏನು ದೊಡ್ಡದಾಗ ನಾವು ಮಾಡಿ ನಾನೇನು ಅಲ್ಲ ಮೇಡಮ್. ಈಗ ವೀರಪ್ಪನ್ ಕೊಲೆ ಮಾಡಿದ್ದನ್ನೆಲ್ಲ ಡಿಫೆಂಡ್ ಮಾಡ್ಕೊಳಕ್ಕೂ ಆಗದೆ ಇರುವಂತ ಕೆಲವೊಂದು ಕೊಲೆಗಳು ಮಾಡಿದ್ದಾರೆ. ಅವಾಗ ನೀವು ಅವ್ರಿಗೆ ಬುದ್ಧಿ ಹೇಳೋದು? ಈಗ ನೋಡಿ, ಅವರಿಂದಾಗಿ ಅನೇಕ ಪೊಲೀಸ್ ಅಧಿಕಾರಿಗಳ ಫ್ಯಾಮಿಲಿಗಳು ನಾಶ ಆಗೋಗ್ತು. ಅದು ಆ ನೋವು ನಿಮ್ಗೆ ಇದೆಯಾ? ಇದೆ. ಏಕೆಂದ್ರೆ ಅವರು ಪಾಪ ಹೆಣ್ಮಕ್ಳೇ ಅಲ್ವಾ? ಹೆಣ್ಮಕ್ಳು ಅವರು ಒಂದು ಯಾರೇ ಅಂದ್ರು ಮನುಷ್ಯ ಉಯಿರೋದು. ಅದೇ ನಾವು ಏನೋ ಇಲ್ಲ, ಅವ್ರು ಬೇರೆ ಭಾಗ ಮಾಡಿಲ್ಲ. ನಾವು ಯಾವುದೇಯಿಂದಲೂ ಕಡவுಳು ಪಡಿಸೋರು ಕಡவுಳು ಅವರು ತೆಗೀರೋವರೆಗೆ ಯಾರಿಗೂ ತೆಗೀರುತ್ತದೆ. ಹಾಗಂದ್ರೆ ಏನ್ ಹೇಳಿ? ಕಡவுಳು ಅಂದ್ರೆ ದೇವರು. ಅಂದ್ರೆ ಆ ದೇವರು ಯಾವ ಶಿಕ್ಷೆಯನ್ನ ವೀರಪ್ಪನಿಗೆ ಕೊಟ್ಟ ಅಥವಾ ಅವ್ರ ಕುಟುಂಬಕ್ಕೆ ಕೊಟ್ಟ, ಆ ದೇವರು ಆ ಅಮಾಯಕ ಕುಟುಂಬಗಳಿಗೂ ಕೊಟ್ಟ. ಪೊಲೀಸರ ಮಕ್ಕಳಿಗೆ ಕೂಡ ಪಾಪ ಅವ್ರೇನ್ ತಪ್ಪು ಮಾಡಿದ್ರು ಹೇಳಿ? ಹರಿಕೃಷ್ಣ ಏನ್ ತಪ್ಪು ಮಾಡಿಲ್ಲ. ಈಗ ಇನ್ನೊಂದು ಪಾಯಿಂಟ್ ಸರ್, ಈಗ ಮುತ್ತುಲಕ್ಷ್ಮಿ ಅವ್ರು ಏನ್ ತಪ್ಪು ಮಾಡಿದ್ರು ಅಂತ ನೋಡಿ. ಕಡೆ ಪಕ್ಷ ನಾನೀಗ ಅದನ್ನೇ ಕೇಳೋಣ ಅಂದೆ. ಅಮ್ಮ ತಪ್ಪು ಆಯ್ತು, ಒಪ್ಪು ಆಯ್ತು, ಎಲ್ಲ ಆಗೋಯ್ತು, ಅದು ಮುಗಿದ ಅಧ್ಯಾಯ. ಈಗ ಹೊಸ ಜೀವನ ಶುರು ಮಾಡಿದ್ದೀರಾ, ಹೊಸ ಹೋರಾಟ ಶುರು ಮಾಡಿದಿರಿ. ನನಗೆ ಗೊತ್ತು ಮನೆಯಲ್ಲಿ ಸಮಸ್ಯೆ ಇದೆ, ನಿಮ್ಮ ಮನೆಯ ಸಮಸ್ಯೆ ಕೂಡ ಬಗೆಹರಿಯುತ್ತೆ. ಅದಕ್ಕೋಸ್ಕರ ಇನ್ನೇನು ತಪ್ಪು ಮಾಡಬೇಕಾಗಿಲ್ಲ, ಆಯ್ತೆ. ಆದರೆ ನೀವೀಗ ಸಾಮಾಜಿಕ ಜೀವನಕ್ಕೆ ಮುಡುಪಿಟ್ಕೋಬೇಕು. ಇಷ್ಟು ದಿವಸ ನಿಮ್ಮ ಮಕ್ಕಳಿಗೋಸ್ಕರ ಮಾಡಿದ್ರಿ, ಕಷ್ಟಪಟ್ರಿ, ಗಂಡನಿಗೋಸ್ಕರ ಮಾಡಿದ್ರಿ. ಗಂಡ ಕಳ್ಳನೋ, ಒಳ್ಳೆಯವನೋ, ಸುಳ್ಳು, ಕೊಲೆಗಡಕನೋ, ಮತ್ತೊಂದು. ಆದರೆ ಅವನ ಕ್ಷೇಮ ಯಾವತ್ತೂ ಹೆಣ್ಣು ಬಯಸೋದೇ ಅದು. ನನ್ನ ಗಂಡ ಕ್ಷೇಮವಾಗಿರ್ಬೇಕು, ನನ್ನ ಮಾಂಗಲ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ. ಆಗಲಿಲ್ಲ, ಅದು ಮುಗೀತು. ಇನ್ನು ಜನಕ್ಕೋಸ್ಕರ ಬದುಕ್ತೀರಾ ಅಲ್ವಾ? ಯಾವ್ದಾದ್ರೂ ಒಂದು ರಾಜಕೀಯ ಪಕ್ಷ ಸೇರಬೇಕು ಅಂತ ಇದೆಯಾ? ಇಲ್ಲ ಸರ್, ಇದುವರೆಗೆ ಅಲ್ಲ. ಈಗ ಯಾಕೆ ಯಾರು ಕೇಳಿಲ್ವಾ ನಿಮ್ಮನ್ನ? ಇಲ್ಲ, ಕೇಳಿದ್ರು ನಮ್ಗೆ ಯಾರನ್ನು ನಂಬರ್ತೀವಿ ಒಂದು ಇದಿಲ್ಲ. ಯಾಕಂದ್ರೆ ನಮ್ದು ಇಟ್ಕೊಂಡ ಅಲ್ಲ ಮೇಡಮ್. ಈಗ ಒಂದು ಮಾತು ಹೇಳ್ತಾರೆ, ವೀರಪ್ಪನ್ನು ಇಷ್ಟು ದೊಡ್ಡ ಇದಾಗಿ ಬೆಳೆಯೋದಕ್ಕೆ ಎಲ್ಲ ಸಣ್ಣ ಪಣ್ಣ ಇದ್ ಮಾಡ್ಕೊಂಡಿದ್ದಿದ್ರೆ ಓಕೆ, ವೀರಪ್ಪನ್ ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ರಾಜಕಾರಣಿಗಳು ಕಾರಣ ಅಂತ. ನೀವು ಜೊತೆಲಿದ್ದಾಗ ಯಾವ್ದಾದ್ರು ರಾಜಕಾರಣಿ ವೀರಪ್ಪನ್ ಭೇಟಿ ಆಗೋದು ಅಥವಾ ವೀರಪ್ಪನ್ ಯಾರಿಗಾದ್ರೂ ಪೊಲಿಟಿಷಿಯನ್ ದುಡ್ಡು ಕೊಡೋದು ಏನೋ ನೋಡಿದ್ರ ನೀವು? ಇಲ್ಲಿ ಬಂದು ಅವ್ರ ಪ್ರಚಾರ ಯಾರಿಗೆ ಮಾಡಿದ್ರು? ನನ್ನೆ ಆ ಟೈಮ್ಲಿ ಹೇಳಿರೋದು ಒಂದ್ಸತಿ ಇವರು ರಾಜಕೀಯಕ್ಕೂ ನಾವು ಮಾಡಿದೀವಿ, ಕಾಂಗ್ರೆಸ್ ಮಾಡಿ ಅವ್ರ ಆ ಕಾಲದಿಂದ ಮಾಡಿದ್ರು. ನಮ್ಮ ಯಜಮಾನ್ರು ಕಾಂಗ್ರೆಸ್ ಪಾರ್ಟಿನ ಆ ಕಾಲದಿಂದ. ವೀರಪ್ಪನ್ ಕಾಂಗ್ರೆಸ್ ಇದು ಕ್ಯಾಂಡಿಡೇಟ್ ಇದು ಓಟ್ ಹಾಕಿದ್ರೆ ಅವ್ರಿಗೆ ಓಟ್ ಹಾಕಿದಾರ? ವೀರಪ್ಪನ್ ಹಾಕಿದ್ದಾರೆ, ಪ್ರಚಾರ ಮಾಡಿದ್ದಾರೆ, ಒಂದು ಪ್ರಮಾಣ ಮಾಡಿಸ್ಕೊಂಡ್ರು. ಹೌದೇನಮ್ಮ? ಒಂದು ವೀರಪ್ಪನ ಪ್ರಮಾಣ ಮಾಡಿಸ್ಕೊಂಡ ರಾಜಗೌಡ್ರ ಹತ್ರ, ನೀವು ಜನಕ್ಕೆ ಒಳ್ಳೇದು ಮಾಡ್ತೀರಾ ಅಂತ ಹೇಳಿ. ಮಾಡ್ತೀನಿ ಅಂತ ಪ್ರಮಾಣ ಮಾಡಿದ್ರು ರಾಜಗೌಡರು, ಮಾಡ್ಲಿಲ್ಲ. ಅದರಿಂದ ರಾಜಕಾರಣಿಗಳ ಅವರು ರಾಜಕಾರಣಿಗಳಂದ್ರೆ ನಮ್ತಾ ಇಲ್ಲ. ಈಗ ವೀರಪ್ಪನ್ಗೆ ಅಷ್ಟೊಂದು ದುಡ್ಡು ಬರ್ತಾ ಇತ್ತು ಅಂತದ್ದೆಲ್ಲ ನಿಮ್ಗೆ ಫ್ಯಾಮಿಲಿಗಂತೂ ಕೊಡ್ಲಿಲ್ಲ. ಯಾಕೆಂದ್ರೆ ನಿಮ್ ಸ್ಥಿತಿ ನೋಡಿದ್ರೆ ಗೊತ್ತಾಗತ್ತೆ ಇವತ್ತು ಎಲ್ಲೋಗಿದೆ ದುಡ್ಡೆಲ್ಲ ಅಂತ. ಎಲ್ಲಿ ಎಲ್ಲ ದೊಡ್ಡವರು ಅವರು ಏನು ಅವ್ರಿಗೆ ಏನು ಮೀಟ್ ಮಾಡಿರ್ಬೋದು. ನೀವಿದ್ದಾಗ ಯಾರು ಬರ್ಲಿಲ್ವಾ? ಇವಾಗ ಯಾರು ಗೋಪಾಲ್ ಬರ್ತಾರೆ, ನಕೀರನ್ ಗೋಪಾಲ್ ಅವರೇ ಅರ್ಧ. ನಕೀರನ್ ಗೋಪಾಲೇ ಬ್ಯಾಂಕು, ಒಂಥರ RBI ಇದ್ದಂಗೆ. RBI ಫಿಕ್ಸೆಡ್ ಡಿಪಾಸಿಟ್, ನೋ ರಿಟರ್ನ್ಸ್. ನಿಮ್ಮನ್ನ ಆಮೇಲೆ ಏನಾದ್ರು ನಕೀರನ್ ಗೋಪಾಲ್ ಸಂಪರ್ಕ ಮಾಡಿ ನಿಮ್ಗೆ ಒಳ್ಳೇದು ಮಾಡ್ತೀನಿ ಅಂತ ಏನಾದ್ರು ಮಾತು ಕೊಟ್ರ? ಆ ಟೈಮ್ಲಿ ಒಂದು ಇಂಟರ್ವ್ಯೂಲೇ ಹೇಳಿರೋದು, ಮಕ್ಕಳನ್ನ ಓದುತ್ತೆ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಮಾಡಿದ್ರ? ನಾವು ಒಳಗಡೆ ಇರುವಾಗ 1 ವರ್ಷದಿಂದ 2 ವರ್ಷ ಫೀಸ್ ಏನೋ ಕಟ್ಟಿದ್ದಾರೆ ಅಷ್ಟೇ. ಇದು ನಮ್ಮ ನಾಡಿನ, ನಮ್ಮ ರಾಜಕಾರಣಿಗಳ, ಅನೇಕ ಸಲ ಪತ್ರಕರ್ತರ ಅಪರಾಧಿ ಮುಖ. ನಮ್ಮ ನಾಡಿನ ಅಲ್ಲ ಸರ್, ಗೋಪಾಲನ್ ಇಸ್ ನಾಟ್ ಬಿಲಾಂಗ್ಸ್ ಟು ಅವರ್ ಸ್ಟೇಟ್. ನಮ್ಮ ನಾಡಿನ ಅಂದ್ರೆ ಭಾರತ ದೇಶದ, ನಾನು ಹೇಳೋದು ಭಾರತ ದೇಶದ. ಫೂಲನ್ ದೇವಿಯಿಂದ ಫಾಯ್ದೆ ಮಾಡ್ಕೊಂಡವರು ಬಹಳ ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಮುಲಾಯಂ ಸಿಂಗ್ ಯಾದವ್. ಆದ್ರೆ ಇವತ್ತು ಮುತ್ತುಲಕ್ಷ್ಮಿ ಅವರು
ಸರ್ ಇನ್ನೊಂದು ಮುತ್ತುಲಕ್ಷ್ಮಿ ಅವರ ಹೋರಾಟ ಓಕೆ ಮೇಡಮ್, ಈಗ ನೀವು ಪೊಲಿಟಿಕ್ಸ್ ಬರ್ತೀನಿ ಅಂತೀರಿ, ನಿಮ್ಮನ್ನ ಕರ್ಕೊಳಕ್ಕೂ ತುಂಬಾ ಜನ ಪಾರ್ಟೀಸ್ ರೆಡಿ ಇದ್ದಾರೆ. ನಿಮ್ಮ ಅಜೆಂಡಾ ಏನು? ಅಂದ್ರೆ ಈಗ ವೀರಪ್ಪನ ಹೆಂಡತಿನ ಜನ ನಂಬ್ತಾರೆ, ಅಂದ್ರೆ ನೀವು ಮಾಡಿರೋ ಈ ಕೆಲಸಗಳಿಗೆ ನಂಬ್ತಾರೆ. ಆದ್ರೆ ನಂಬದೇ ಇರೋ ಒಂದಷ್ಟು ಜನ ಇರ್ತಾರೆ, ಅವ್ರನ್ನ ಹೆಂಗ್ ನಂಬಿಸ್ತೀರಿ? ಅಂದ್ರೆ ನಿಮ್ಮ ಏನಾದ್ರೂ ಯಾವ ರೀತಿ ಸರ್ವಿಸ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಜನಕ್ಕೆ? ನಿಮ್ ಪ್ಲಾನ್ಸ್ ಏನು, ಐಡಿಯಾಸ್ ಏನಿದೆ ನಿಮ್ಮದು? ನಮ್ ಪ್ಲಾನ್ಸ್ ಹೆಂಗಂದ್ರ ನಾವು ಸಿಕ್ಕಾಪಟ್ಟ ಕಷ್ಟಪಟ್ಟಿದೀವಿ. ಹೆಂಗಂದ್ರೆ ಒಂದು ಎಸ್ಟೇಟ್ ಪೊಲೀಸ್ மேல ஒரு ಹೆಣ್ಮಗು ಹೆಂಗೆಲ್ಲ ಕಷ್ಟಪಡಬೇಕು ಹಂಗೆಲ್ಲ படக்கூடாத அளவுக்கு நான் பட்டிருக்கேன். இந்தியாத்துல ಯಾವ ಹೆಣ್ಣು ನನ್ನ அளவுக்கு ಕಷ್ಟಪಟ್ಟು ಉಯಿರೋட ಇರೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಷ್ಟಪಟ್ಟಿದ್ದೀವಿ. ಏಕೆಂದ್ರೆ ನಮ್ಮ ಯಜಮಾನ್ರ ಪ್ರಶ್ನೆಲ್ಲ ಸಮ್ ಕಾಶ್ಮೀರ್ಲು ಕೂಡ ಅಷ್ಟೊಂದು ಪ್ರಶ್ನೆಗಳು ನಡೆದಿವ ಇಲ್ಲ. ಅಂದ್ರೆ ಅಂದ್ರೆ ಇಲ್ಲಿ ನನ್ ಕೊಟ್ಟಷ್ಟು ಕಷ್ಟ ಈಗ ಎಲ್ಲೂ ಬೇರೆ ಕಡೆ ಎಲ್ಲೂ ಯಾರು ತಿಂದಿರೋಂತ ಇದೇ ಇಲ್ಲ, ಉದಾಹರಣೆಗಳೇ ಇಲ್ಲ ಅಂತ ಹೇಳಿ. ಅಮ್ಮ ಒಂದ್ ಹೇಳ್ತೀನಿ, ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಹೋರಾಟ ಮಾಡುವಂತ ಅನೇಕ ಹೆಣ್ಮಕ್ಳು, ನಕ್ಸಲೈಟ್ ಹೆಣ್ಮಕ್ಳು ಕಾಡಿನಲ್ಲಿ ಪೊಲೀಸರ ಕೈಯಲ್ಲಿ ಅನುಭವಿಸಬಾರ್ದನ್ನ ಅನುಭವಿಸಿದ್ದಾರೆ. ಮಾನಭಂಗ ಆಗಿದೆ, ಶಾಕ್ ಕೊಟ್ಟಿದ್ದಾರೆ. ನೀವೇ ಒಂದು ಸಂದರ್ಶನದಲ್ಲಿ ಹೇಳಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ, ಕೇಳಿದ್ದೀನಿ. ಮಗುವಿಗೆ ಹಾಲು ಕೊಡ್ತಾ ಇದ್ದ ಮಗುವಿಗೆ ಆ ಹಾಲು ಕೊಡುವ ಜಾಗಕ್ಕೆ ಕರೆಂಟ್ ಕೊಟ್ಟಿದ್ದಾರೆ. ಹೌದು ತಾಯಿ, ನೀವು ಹೇಳಿದ್ರು ಅವತ್ತು ಸಂದರ್ಶನದಲ್ಲಿ. ಅಂದ್ರೆ ಸ್ತನಕ್ಕೆ ಮಗುವಿನ ಬಾಯಿಗೆ ಹಾಲು ಕೊಡದಂಗೆ ಮಾಡಿ. ಈಗ ಅದೇ ರೀತಿಯಾಗಿ ಸದಾಶಿವ ಕಮಿಷನ್ ಅವರು ಸಹ ಹೇಳಿದ್ರು, ಒಬ್ಬ ಪೊಲೀಸ್ ಅಧಿಕಾರಿಯ ಬಗ್ಗೆ ಸಹ ನ್ಯಾಯಾಲಯ ಸಹ ಸದ್ದಾಂ ಹುಸೇನ್ ಅಂತ ಬಿಂಬಿಸ್ತು ಅವ್ರನ್ನ. ಅವ್ರೀಗ ಕೆಲಸನೂ ಕಳ್ಕೊಂಡ್ರು, ಅಂತವ್ರು ಈಗ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಅವರಿಗೆಲ್ಲ ಒಂದು ಈ ತರ ಬಡಗರ ಮಕ್ಕಳ ಬಗ್ಗೆ ಏನ್ ಸರ್ ಗೊತ್ತು? ಬಡವರ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಬಂದ್ರೆ ಆ ಕಾಲದಲ್ಲಿ ஒரு ಐಜಿ ಆಗಿ ಇರುವಾಗನೇ ಬಂದ್ರೆ ಮಕ್ಕಳ ಎಡ್ತು ಹೆಣ್ಮಕ್ಳೆಲ್ಲ இப்படி முடி ಅವ್ರನ್ನೆಲ್ಲ ಆಯ್ತು ಸಂಗರ್ಭಿದ್ದಾರೆ இப்படி ಹಿಡ್ಕೊಂಡ್ರೆ ತೂಕಿ ಪಂದಾಡುವಾರ ಅಲ್ಲಿಗೆ ಬಿಸಾಕ್ತಾ ಇದ್ರು. ಎಸಿತಿದ್ರು ಅಂತ ಅವ್ರು ಹೇಳೋದು. ತೋರಿಸಿ ನಿಮ್ಗೆ ಗೊತ್ತು, ನಿಮ್ ಮನೆಗೆ ಊಟಕ್ಕೆ ಬಂದಿದ್ದಾನೆ ವೀರಪ್ಪನ್, ಹಿಂಗೆಲ್ಲ ಇದು ಮಾಡಿದ್ದಾರೆ. ಅವ್ರಿಗೆ ಬಡಗರ ಬಗ್ಗೆ ಏನ್ ಗೊತ್ತಾಗಿದೆ? ಅವ್ರ ನೋವು ಬಗ್ಗೆ ಏನು ಇವ್ರಿಗೆ ಸಮಸ್ಯೆ ಇರಬಹುದೇ? ಏನೋ ಬರ್ಬೋದು, ಬಂದ್ರೆ ಒಂದು ಮಿನಿಸ್ಟ್ರು, ಒಂದು MLA ಹೇಳ್ಕೊಂಡು. ಮೇಡಮ್, ಈಗ ರಾಜಕಾರಣ ಆಗಿರುತ್ತೆ ಅಂತ ನಾವು ಯಾವತ್ತೂ ಹೇಳಕ್ಕಾಗಲ್ಲ. ಯಾವ್ದೋ ಒಂದು ಪೊಲಿಟಿಕಲ್ ಪಾರ್ಟಿ ಅವರು ಒಬ್ಬ ಪೊಲೀಸ್ ಅಧಿಕಾರಿ ಅವ್ರು ಏನ್ ಮಾಡಿದ್ದಾರೆ, ಅವರೆಲ್ಲ ನಿಂತ್ಕೊಂಡಿರ್ತಾರೆ. ಅವ್ರ ವಿರುದ್ಧ ನಿಮ್ಮ ನಿಲ್ಸಿದ್ರೆ ಎಲೆಕ್ಷನ್ ನಿಲ್ತೀರಾ? ನನಗೆ ಏನು ಭಯ ಇಲ್ಲ. ಯಾರು ಬೇಕಂದ್ರೆ ನಿಲ್ಬಹುದು, ಅದ್ಲೇನು ಎಲ್ಲರಿಗೂ ಇಂಡಿಯಾದಲ್ಲ ಸುಂದರ ಇದೆ. ಸುಂದರನ ಶಂಕರ್ ಬಿದ್ರಿ ವಿರುದ್ಧ ಎಲೆಕ್ಷನ್ ನಿಲ್ತೀರಾ? ನಿಲ್ತೀವಿ, ಅದ್ಲೇನ ಅದ್ ಮಾರಿ ನಮ್ಮ ಅನುಮಾನ ಇಲ್ಲ. ಈಗ ಹೋರಾಟಕ್ಕೆ ರೆಡಿ ಆಗ ಭಯ ಪಟ್ರಿ, ಈಗ ಭಯ ಪಡಲ್ಲ ನೀವು? ಭಯ ಇಲ್ಲ, ಏನ್ ಭಯ? ಎದಕ್ಕೆ ಭಯಪಡ್ಬೇಕು? ಭಯಪಡ ಕಾಲದಲ್ಲೇ ಭಯಪಡಲ್ಲ. ಈಗ ಏನಕ್ಕೆ ಭಯ ಪಡ್ಬೇಕು? ಓಕೆ, ರಾತ್ರಿ ಪಗಲ ஒரு ಪೊಲೀಸ್ ಕ್ಯಾಂಪ್ ನಲ್ಲಿ ಇಟ್ಟಿರುವಾಗನೇ ನಾ ಭಯಪಡಲ್ಲ. ಓಕೆ, ಈಗ ಭಯಪಡುತ್ತೆ. ಈಗ ಮನೆ ಕಷ್ಟ ಏನಿದೆ ನಿಮ್ಗೆ? ಇಲ್ಲ, ಮನೆ ಕಷ್ಟ ಏನಂದ್ರ ಮಕ್ಳು ಇನ್ನೂ ಓದಿಸ್ಬೇಕು, ಅವ್ರ ಲೈಫ್ ಸೆಟಲ್ ಮಾಡ್ಬೇಕು. ಸೊ ಅದು ಅವ್ರ ಲೈಫ್ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡಬೇಕಾಗಿದೆ. ಅದಕ್ಕಾಗಿ ಸ್ವಲ್ಪ ಈ ಕಡೆನ ಗಮನ ಕೊಡಬೇಕಾಗಿದೆ, ಆ ಕಡೆನ ಗಮನ ಕೊಡಬೇಕಾಗಿದೆ. ಅಮ್ಮ ಒಂದ್ ಹೇಳ್ತೀನಿ, ಮನೆಯಲ್ಲಿನ ಕಷ್ಟ ಇದೆಯಲ್ಲ, ಅದು ನಾವು ಇರೋವರೆಗೂ ಇರ್ತದೆ, ಅದು ಬಗೆಹರಿಯೋದಿಲ್ಲ. ಅದು ಒಂದು ಕಷ್ಟ ಆದ್ಮೇಲೆ ಇನ್ನೊಂದು ಕಷ್ಟ ಬರ್ತದೆ. ಒಂದು ಮಗಳು ಮದುವೆ ಮಾಡ್ಕೊಡ್ತೀರಿ, ಅವ್ರಿಗೆ ಡೆಲಿವರಿ ಆಗ್ತದೆ. ಇನ್ನೊಬ್ಳನ್ನ ಮಾಡ್ಕೊಡ್ತೀರಿ, ಅವ್ರಿಗೆ ಡೆಲಿವರಿ ಆಗುತ್ತೆ. ನನಗೆ ಬಹಳ ಸಂತೋಷ ಆಗಿದ್ದು ಅಂದ್ರೆ 2ನೇ ಮಗು IAS ಆಫೀಸರ್ ಆಗ್ತೀನಿ ಅಂತ ಅವಳು ತೀರ್ಮಾನ ಮಾಡಿದಾಳೆ ಅಲ್ವಾ? ಚಿಕ್ಕವಳು, ದೊಡ್ಡವಳು ಸ್ವಲ್ಪ ನಾವು ಒಳಗಡೆ ಪ್ರಾಬ್ಲಮ್ ಆಗಿದೆ. ನೀವು ಜೈಲಲ್ಲಿರುವಾಗ ಅದು ಪಾಪ ಬೇರೆ ಮದುವೆ. ಆ ಮಗಳಿಗೆ IAS ಆಫೀಸರ್ ಆಗ್ಬೇಕನ್ನೋ ಕನ್ಸಿತ್ತು, ಆದ್ರೆ ಸರಿಯಾಗಿ ಆ ಟೈಮಲ್ಲೇ ಇವ್ರು ಜೈಲ್ಗೆ ಹೋದ್ರಿಂದ. ಈಗ ಮುತ್ತುಲಕ್ಷ್ಮಿ ಅವರೇ, ನಿಮ್ಮ ಮೇಲೆ ಕೇಸ್ಗಳೇನಾಯ್ತು? ತುಂಬಾ ಕೇಸ್ಗಳಿತ್ತಲ್ಲ, ಈಗ ಯಾವ್ಯಾವ ಕೇಸ್ ಯಾವ್ಯಾವ ಸ್ಟೇಜ್ ಅಲ್ಲಿ ಇದೆ? ಎಲ್ಲ ಕೇಸ್ಗಳನ್ನೇ ನಿರಪರಾಧಿ ಅಂತ ಕೋರ್ಟ್ ನನಗೆ ಬಿಡುದಲೆ ಕೊಟ್ಟಿರೋದು. ಯಾವ್ದು ಕೇಸ್ ಇಲ್ಲ. ಮತ್ತೆ ತಮಿಳ್ನಾಡಲ್ಲೇ ಒಂದು ಕೇಸು, ಕರ್ನಾಟಕದಲ್ಲಿ 5 ಕೇಸ್, ಮೊತ್ತ 6 ಕೇಸ್ ನನ್ನ ಮೇಲೆ ಹಾಕಿರೋದು. 6 ಕೇಸಲ್ಲಿಂದ ನಾನು ಬಿಡುಗಡೆ ಆಗಿದ್ದೀನಿ. 6 ಕೇಸಲ್ಲೂ ಮುಕ್ತರಾಗಿದ್ದಾರೆ. ಆಮೇಲೆ ಈಗ ಈಗ ನೋಡಿ ಸರ್, ಆ ಮಟ್ಟದ ಶಿಕ್ಷೆ ಕೊಟ್ರು, ಆ ಮಟ್ಟದ ಟಾರ್ಚರ್ ಕೊಟ್ರು, ಒಂದ್ ಕೇಸಲ್ಲಿ ನಿಮ್ಮ ಮೇಲೆ ಪ್ರೂವ್ ಮಾಡಕ್ ಆಗ್ಲಿಲ್ವಲ್ಲ? ಪ್ರೂವ್ ಮಾಡಿ 200 ಸಾಕ್ಷಿಗಳು ಬಂದಿದ್ದು. ನಾನು 200 ಸಾಕ್ಷಿಗಳು, ಒவ்வொரு ಕೊಲೆ ಮಲ್ರಿ ಕೇಸ್ಗೆ 200 ಸಾಕ್ಷಿಗಳು ಹಾಕಿರೋದಲ್ಲ. ಆனா கிட்டத்தட்ட ஒரு ಒಂದೊಂದು ಕೇಸ್ಗೆ 50 ಸಾಕ್ಷಿಗಳು ಬಂದು ಹೇಳಿರ್ಬೋದು. ಒಬ್ಬರು ಕೂಡ ನಾನು ಮಾಡಿ ನನ್ನ ಗಂಡನ ಸತ್ತೆ ಹಿಂದೆ ನಾನು ಮಾಡಿದೆ ಅಂತ ಯಾರು ಸಾಕ್ಷಿ ಕೊಡೋದಕ್ಕೆ ಆಗಿಲ್ಲ, ಯಾರು ನೋಡಿಲ್ಲ. ನೋಡಿಲ್ಲ. ಆಗ ವೀರಪ್ಪನ್ಗೊಂದು ದೊಡ್ಡ ಟೀಮ್ ಇತ್ತಲ್ಲ ಮೇಡಮ್,
ಒಬ್ರೇ ಹೆಣ್ಮಕ್ಳಿದ್ರು, ಹೆಂಗೆ ಅವ್ರ ಜೊತೆ ಎಲ್ಲ ಹೆಂಗಿರ್ತಾ ಇತ್ತು ಒಡನೆ? ಅವಾಗ ಏನಾಗೋದು ಗೊತ್ತಾ, ಅವ್ರ ಜೊತೆ ಒಬ್ಬರೇ ಇಲ್ಲ, ಈಕೆ ಇರ್ತಾ ಇದ್ದಿದ್ದು ವೀರಪ್ಪನ ಜೊತೆಗೆ. ಆದರೆ ಮೇಕ್ ಶಿಫ್ಟ್ ವಿಲೇಜ್ ಥರ ಇರೋದು, 50-60 ಜನ ಇರೋರು, ಅದ್ರಲ್ಲಿ ಹೆಣ್ಮಕ್ಳು ಇರೋರು, ಅಡುಗೆ ಮಾಡೋರು. ಸ್ಟಾರ್ಟಿಂಗ್ ಸ್ವಲ್ಪ ದಿನ ಇಲ್ಲ, ಆಮೇಲೆ ಹೆಣ್ಮಕ್ಳು ಸ್ವಲ್ಪ ಬಂದ್ರು. ಆಮೇಲೆ ಕಡೆಗಾಲದಲ್ಲಿ ರಾಜ್ಕುಮಾರ್ ಕಿಡ್ನಾಪ್ ಆದಾಗ ಈ LTT ಹುಡುಗರು ಬಂದರು. ನಿಮ್ಮ ಸಂಪರ್ಕಕ್ಕೆ ಬಂದಿದ್ರು ಅವರು? ಇಲ್ಲ, ಅವರು ನಮಗೆ ಅವಾಗ ಹೊರಗಡೆನ ಪೊಲೀಸ್ ಕಂಟ್ರೋಲ್ ಅಂತ ಆ ಟೈಮ್ல ಹೆಂಗೆ ಅಂದ್ರೆ அந்த ஒரு எல்டிடினா சுத்தವಾಗಿ LTT கிடையாது. தமிழ்நாடுல தமிழ் மீட்சி படைன்னு சொல்லி ಒಂದು ಟೀಮ್, ಸಪರೇಟ್ ಟೀಮ್. ಅವರು ಎಲ್ಟಿಟಿ ತರ ಅಲ್ಲ, ಇವ್ರು ಬೇರೆ ಇವರು ಅಲ್ಲ. ಇವ್ರಿಗೆ ಪ್ರಾಮಿಸ್ ಮಾಡಿದ್ದೇನು ಅಂದ್ರೆ, ಈ ಕಾಡ್ನಿಂದ ನಿಮ್ಮನ್ನ ಹೇಗಾದ್ರೂ ನಾವು ಮಾಡಿ ಹೊರಗಡೆ ಕರ್ಕೊಂಡು ಹೋಗಿ ಶ್ರೀಲಂಕಾ ಕಳಿಸ್ಕೊಡ್ತೀವಿ. ಆಗ 100 ಕೋಟಿ ಕೊಟ್ರು, 200 ಕೋಟಿ ಕೊಟ್ರು ಅಂತಾರೆ, ಏನೋ ದುಡ್ಡು ಬಂತ. ಅದು ಒಂದು ಪೊಲೀಸ್ನವರೇ ಅವ್ರಿಗೆ ಕಳಿಸಿರೋದು ಕಾಡು ಒಳಗಡೆ. ಪೊಲೀಸ್ನವರೇ ಅವರೆಲ್ಲ ಒಂದು ಎನ್ಕೌಂಟರ್ ಲಿಸ್ಟ್ಲೇ ಇರೋರು. LTT ಆಳನ್ನು ಹೇಳ್ತೀರಲ್ವಾ, ಅವರೆಲ್ಲ ಎನ್ಕೌಂಟರ್ ಲಿಸ್ಟ್ಲಿಂದ ಏನ್ ಮಾಡಿದ್ದಾರೆ, ವೀರಪ್ಪನ ಹಿಡ್ಕೊಂಡು ತೋರ್ಸ್ಕೊಟ್ರೆ ನಿಮ್ನೆಲ್ಲ ಬಿಡ್ತೀವಿ ಅಂತ ಅವ್ರಿಗೆಲ್ಲ ಒಂದು ಇದು ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಒಳಗಡೆ ಕಳಿಸಿದ್ದಾರೆ. ಇದು ನಮ್ಮ ಯಜಮಾನ್ರಿಗೆ ಗೊತ್ತಾಗಿಲ್ಲ. ಅವ್ರು ಬಂದ್ರು, ರಾಜ್ಕುಮಾರ್ ಹಿಡ್ಕೊಳ್ತೀವಿ ಇವ್ರಿಗೆ ಒಂದು ಏನ, ನಮ್ಮ ಯಜಮಾನ್ರಿಗೆ ಅಷ್ಟು ತಿಳಿವಳಿಕೆ கிடையாது. ಹಿಂಗೆಲ್ಲ ಮಾಡಿ ದುಡ್ಡುಗೋಸ್ಕರ ಹಿಂಗೆಲ್ಲ ಮಾಡ್ಬೇಕನ್ನ ಅವ್ರಿಗೆ ಒಂದು ಇದಿಲ್ಲ. ಏದೋ ಒಂದು ಊಟಕ್ಕಿಂದ್ರೆ ಸಾಕು, ನಾವು ಏನ್ ಮಾಡ್ತೀವಿ ಕಾಡ್ಲಿಂದ, ನಮ್ಗೆ ಊಟದ ಬೇಕು, ಅದು ಬಿಟ್ರೆ ನಾವು ಏನ್ ಮಾಡ್ತೀವಿ ಅಂತ ಅವ್ರು ದುಡ್ಡು ಮೇಲೆ ಅಷ್ಟು ಒಂದು ಅವ್ರು ಇದು ಮಾಡಿಲ್ಲ. ಆனா அந்த ರಾಜ್ಕುಮಾರ್ ಹಿಡ್ಕೊಳ್ತೀವಿ ಕಾರಣನೇ ಅವ್ರು ಒಂದು ಹೇಳಿ ಇಲ್ಲ. ಅವಾಗ ಬಂದ ದುಡ್ಡಿನಲ್ಲಿ ಬಹಳ ಪಾಲು ಅವ್ರಿಗೆ ಹೋಯ್ತು. ಹೌದು, ಆ ಹುಡುಗರು ತಗೊಂಡವ್ರು, ಅವರು ತಕೊಂಡವ್ರು. ಸ್ವಲ್ಪ ಹಣ ಹೂತಿತ್ತ ವೀರಪ್ಪನ. ಹೌದಾ? ಹೂತಿತ್ತು. ಹೌದು. ಸ್ವಲ್ಪ ಊಟಕ್ಕನೇ ಅಲ್ಲ, ಪ್ಲಾಸ್ಟಿಕ್ ಅಲ್ಲಿ ಹಾಕಿ ನೆಲದಲ್ಲಿ. ಕಾಡಲ್ಲೇ ಸ್ವಲ್ಪ ಇದೆ, ಎಲ್ಲಿದೆ ಯಾರಿಗೆ ಗೊತ್ತಿದ್ದು. ಬಹುಶಃ ಸೇತ್ಕುಳಿ ಗೊತ್ತಿತ್ತು, ಚಂದ್ರಗೌಡನಿಗೆ ಗೊತ್ತಿತ್ತು. ಇಲ್ಲ, ಅವರು ಕೂಡ ಅವ್ರಿಗೂ ಇಲ್ಲ. ಸೇತ್ಕುಳಿ ಕುಟುಂಬ ಎಲ್ಲಿದೆ? ತಮಿಳ್ನಾಡು ಕಡೆ ಇದೆ. ಅವ್ರ ತಾಯಿ ಇದ್ದಾರೆ ಇನ್ನೂ ಇವತ್ತು ಕೂಡ. ಅವ್ರ ತಾಯಿ ಒಂದು ಇದು ಇವೆಲ್ಲ ತೆನ್ನಂಕಿತ್ತು ಇದೆಲ್ಲ, ಅದು ಇದು ಕುಡಿಸ್ರಮ್ಮ ಇದೆ, ಅದು ಆ ಕೆಲಸ ಮಾಡ್ಕೊಂಡಿದ್ದಾರೆ. ಅಮ್ಮ, ಒಂದ್ ಹೇಳ್ತೀನಿ, ಮಾಡಿದ ತಪ್ಪಿಗೆ ಶಿಕ್ಷೆ ಹಾಗೆ ಆಗುತ್ತೆ, ಅನುಭವಿಸ್ಲೇಬೇಕು. ಆದ್ರೆ ಅವಾಗಲೇ ಹೇಳಿದೆ, ಒಬ್ಬ ಪಾಪಿಗೆ ಭವಿಷ್ಯ ಇದೆ, ಒಬ್ಬ ಸಂತನಿಗೆ ಇತಿಹಾಸ ಇದೆ. ಒಬ್ಬನ ಸ್ವಾಮಿ ಅಂತ ಕೂತಿರ್ತಾನೆ, ತೆಗೆದು ನೋಡಿದ್ರೆ ಸ್ವಾಮಿ ಕಳ್ಳ ಅಂತ ಗೊತ್ತಾಗ್ತಾ ಇರುತ್ತೆ, ಆಯ್ತಾ? ಒಬ್ಬನು ಪಾಪಿ ಅಂತೀವಿ, ಅವ್ನು ನಾಳೆ ಬೆಳಿಗ್ಗೆ ತುಂಬಾ ಚೆನ್ನಾಗಿ ಬದುಕ್ತಾನೆ. ಏನ, ನೀವು ಪಾಪಿಯೂ ಅಲ್ಲ, ಏನ, ನಿಮ್ಮ ಅದೃಷ್ಟವೋ ದುರದೃಷ್ಟವೋ ಆತನ ಮದುವೆ ಆದ್ರು, ಪ್ರೀತಿಸಿದ್ರಿ, ಮಕ್ಕಳಾದ್ರು, ಅನುಭವಿಸಿದ್ರಿ, ದುಃಖ ಅನುಭವಿಸಿದ್ರಿ, ಕಷ್ಟ ಅನುಭವಿಸಿದ್ರಿ. ಈ ಕಷ್ಟ ಎಲ್ಲ ಕಲಿಯುತ್ತೆ. ಇದು ಕಲಿಬೇಕಾಗಿರೋ ಕಷ್ಟ ಸ್ವಲ್ಪ ಚಿಕ್ಕದದು, ಬಹಳ. ನೀವು ನನಗೆ ಗೊತ್ತಿದೆ ಏನ್ ಕಷ್ಟ ಅಂತ, ಇಲ್ಲಿ ಚರ್ಚೆ ಮಾಡೋದು ಬೇಡ ಅದನ್ನ. ಆ ಕಷ್ಟ ಕಳಿಯುತ್ತೆ, ಆದ್ರೆ ಅದಕ್ಕೆ ಮುಂಚೆ ಸಮಾಜಕ್ಕೆ ನಿಮ್ಮನ್ನ ನೀವು ಅರ್ಪಣೆ ಮಾಡ್ಕೊಂಬಿಡಿ. ಈಗ ನೀವು ತಮಿಳ್ನಾಡಲ್ಲೇ ಎಲೆಕ್ಷನ್ ನಿಂತಿದ್ರಿ, ಈಗ ನೆಕ್ಸ್ಟ್ ಏನ್ ತಮಿಳ್ನಾಡಲ್ಲೇ ರಾಜಕೀಯ ಮುಂದುವರಿಸ್ತೀರಾ, ಕರ್ನಾಟಕದಲ್ಲಿ ಬರ್ಬೇಕಂತಿದ್ಯಾ? ಇನ್ನು ನಾನು ಕರ್ನಾಟಕ ತಮಿಳ್ನಾಡು, ನಾನು ಹೆಂಗಂದ್ರ ಫಸ್ಟ್ ನಾನು ಬಂದದೇ ಮಕ್ಕಳ ಪ್ರச்சனைக்காக, ಹೆಣ್ಮಕ್ಳಿಗಾக ಹೋರಾಡಬೇಕು. ಏನ ಸಮಸ್ಯೆ ಹೆಣ್ಮಕ್ಳಿಗೆ ಇನ್ನೂ ತಿಳಿವಳಿಕಿಲ್ಲ. ಅವರು ರೇಪ್ಗಳಾಗ್ತಾ ಇದಾವೆ, ಅವ್ರ ಮೇಲೆ ಸುಮಾರು ಪ್ರಚನೆಗಳು ಬರ್ತದೆ ಫ್ಯಾಮಿಲಿಲ್ಲ, ಎಲ್ಲಾ ಪ್ರಚನೆಗಳು ಹೆಣ್ಮಕ್ಳು ತುಂಬಾ ಇದು ಮಾಡ್ತಾರೆ. ಹಂಗಾಗಿ ಒಂದು ಮಿಗಪೆರಿಯ அளவுல ಒಂದು ಹೋರಾಟ ಮಾಡಬೇಕು. ರಾಜಕೀಯನೆಲ್ಲ ಒಂದು ಹೋರಾಟ ಮಾಡೋಣ. ರಾಜಕೀಯ ಅಂದ್ರೆ ಸ್ತ್ರೀಯರಿಗೋಸ್ಕರ ರಾಜಕೀಯದಾಗ ನೋವು ಯಾರಿಗೂ ಆಗಬಾರ್ದು. ಹೌದು, ನನ್ನ ಪಕ್ಕ ನಾನು ಆಗಿರಂಗೆ ಯಾವ ಹೆಣ್ಣಕ್ಕೆ ನೀ ನಡೀಪುರಾದು. ಹಂಗೆ ஒரு தெளிவளிக்க ಕೊಡಬೇಕು. ಸಮಸ್ಯೆ ಹೆಂಗೆ ಇದೆ, இந்த ರಾಜಕಾರಣಿಗಳು ಹೆಂಗೆ, ಇದಕ್ಕೆ ಗೌರ್ಮೆಂಟ್ ಹೆಂಗೆ, ಮಕ್ಕಳ ಪ್ರಶ್ನೆ ಏನ, ಇದೆಲ್ಲ ಒಂದು ತಿಳಿವಳಿಕೆಯಾಗ ಎಡ್ತು ನಡಿಬೇಕಂತ ನಾವು ಇದು ಮಾಡಿರೋದು. ಮುತ್ತುಲಕ್ಷ್ಮಿ ಅವ್ರ ಎಜುಕೇಶನ್ ಏನ್ ಮೇಡಮ್? ಎಲ್ಲರಿಗೂ ಓದ್ಕೊಂಡಿದ್ರು? 8ನೇ ಕ್ಲಾಸ್. 8ನೇ ಕ್ಲಾಸ್. ಯಾವ ಸ್ಕೂಲ್ ಹೋಗಿದ್ರಿ? ನಮ್ಮೂರು ಸ್ಕೂಲ್. ಅಲ್ಲ, ಇಷ್ಟೆಲ್ಲ ಕಾನೂನು ತಿಳ್ಕೊಂಡ್ಬಿಟ್ರಿ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಹೆಂಗೆ ಕಾರಣ ಆಯ್ತು? ಇಷ್ಟು ಕೇಸ್ ಬಿದ್ಮೇಲೆ ಕಾನೂನು ತಿಳುವಳಿಕೆ ಆಗದೆ ಇರುತ್ತೆ ಅಲ್ವಾ? ಇಲ್ಲ, ನನಗೆ ಅನುಭವ, ನಾ ಪಟ್ಟದ ಕಷ್ಟದಿಂದ ಅನುಭವ ಸಿಕ್ಕಿದೆ. ಅಲ್ಲ, ನಿಮ್ಗೆ ತಮಿಳ್ನಾಡು ರಾಜಕೀಯ ನೋಡಿದ್ರೆ
ಏನಲ್ಲಿ ಅಂದ್ರೆ ರಾಜಕೀಯ ಅಂದ್ರೆ ಈಗ ದುಡ್ಡಾಗೋಗಿದೆ. ಸೊ ಮುತ್ತುಲಕ್ಷ್ಮಿ ಅವರು ಫೈನಾನ್ಷಿಯಲಿ ಹೆಂಗಿದ್ದಾರೆ ಈಗ ಚುನಾವಣೆಗೆ ಬರಕ್ಕೆ ಅಂತ? ಅದೇ ನನ್ನ ಎತ್ತಲ ದುಡ್ಡು ಇಲ್ಲ, ಹಂಗಾಗಿ ನಾ ದುಡ್ಡು ಇಂದ್ರೆ ಇಲ್ಲದೆಂದರೋ ಮಕ್ಕಳಿಗಾಗಿ ಹೋರಾಡ್ಬೇಕಂತ ನನ್ನ ಅನುಮಾನ. ನಿಮಗೆ ಸಾರ್ವಜನಿಕರಿಗೆ ಸಹಾಯ ಮಾಡ್ಬೇಕು. ಗೌರ್ಮೆಂಟ್ ಏನ್ ಅನ್ಯಾಯ ಮಾಡಿದೆ ಅದ ಮಕ್ಕಳಿಗಾಗಿ ಮಾಡ್ಬೇಕು, ಗೌರ್ಮೆಂಟ್ ಡಿಮಾಂಡ್ಸ್ ಮಾಡ್ಬೇಕು. ಅಲ್ಲ ಈಗ ನೋಡಿ, ವೀರಪ್ಪನ್ ಹುಟ್ಟು ಬೆಳೆದೂರು ಪಕ್ಕದಲ್ಲಿರುವಂತ ಇಷ್ಟು ಜನ ಇದ್ದಾರೆ, ಇದರಲ್ಲಿ ತುಂಬಾ ಜನ ವೀರಪ್ಪನ್ ಜೊತೆ ಇದ್ದವರು ಇದ್ದಾರೆ. ಇವತ್ತಿಗೂ ಕರೆಂಟ್ ಇಲ್ಲ ಮೇಡಮ್, ಇಷ್ಟು ಇದು ಮಾಡ್ತಾ ಇದ್ದೀರಾ ನೀವು. ಎಲ್ಲ ಕಡೆ ಮುಂಚೆನೆ ಒಂದು ಸತಿ ನೀವ್ ಯಾಕೆ ಇಲ್ಲಿ ಹೋರಾಟ ಮಾಡ್ತಾರೆ? ಹೋಗುತ್ತೆ ಮುಂಚೆನೆ ಈ ಕಡೆ ಬಂದೆ ನಾನು. ಒಂದು ಸತಿ ಎಲ್ಲ ಸರ್ವೆ ಮಾಡಿದೆ, ಆಳಂಬಾಡಿವರೆಗೂ ಸರ್ವೆ ಮಾಡಿದೆ ನಾನು. ಆ ಟೈಮ್ಲ ಅಲ್ಲಿ ಒಂದು ದೇವರು ಇದು ಗೋವಿಂದರಾಜ್ ಅವ್ರದ ಬಂದು ಕೇಳ್ದೆ ಇಲ್ಲ, ಗೋವಿಂದರಾಜ್ ಇಲ್ಲಿ ಗೋವಿಂದರಾಜ್ ಅವ್ರ ಹುಡುಗ ಇದ್ದಾರಲ್ವಾ, ಅವ್ರಿಗಿட்ட ಬಂದು ಹುಡುಕಿ ನಾ ಕೇಳುವಾಗ ದೇವಸ್ಥಾನದಲ್ಲೇ ಕೂರಿಸಿ ಕ್ಲಾಸ್ ಓದ್ತಾ ಇದ್ದದು ಮಕ್ಕಳು. ಅಮ್ಮ ನಾನೊಂದು ಹೇಳ್ತೇನೆ, ನೀವು ಹೋರಾಟ ಮಾಡಿ ಗೆಲ್ತೀರಿ, ರಾಜಕೀಯ ಮಾಡ್ತಿರೋ ಬಿಡ್ತಿರೋ ಅದು ನಾನು ನಿಮಗೆ ಬಿಟ್ಟಿದ್ದದು ಆಯ್ತಾ. ಆಮೇಲೆ ದ್ವೇಷ ಯಾರ ಮೇಲೂ ಇಟ್ಕೋಬೇಡಿ, ಯಾಕೆಂದ್ರೆ ಈಗ ಇನ್ನೊಂದೇನಂದ್ರೆ ಅಮ್ಮ ನಾವೊಂದು ಮಾತು ಹೇಳ್ತೀನಿ, ಈಗ ಇವನ್ಗೆ ಏನಾದ್ರು ಆದ್ರೆ ನಾನು ಸುಮ್ಮನೆ ಇರಕ್ಕಾಗತ್ತಾ? ಹಾಗೆ ಶಂಕರ್ ಬಿದ್ರಿಗೂ ಆಯ್ತು. ಇಲ್ಲ ನಾವು ಯಾರನ್ನು ಹೇಳಿಲ್ಲ ಸರ್, ಏಕೆಂದ್ರೆ ಯಾರೋ ಎಷ್ಟೋ ಮಾಡಿದ್ದಾರೆ, ಅವ್ರಿಗೆಲ್ಲ ಏನ್ ಶಿಕ್ಷೆ ಇಲ್ಲ. ಈಗ ನಮ್ಮ ಯಜಮಾನ್ರ ಪ್ರಶ್ನೆಯಲ್ಲಿ ಎಷ್ಟೋ ಒಂದು ಈ ತರ ಪಡಗುತನಂತಲಿಂದ ಮಕ್ಕಳದ ಜೈಲಿಗೆ ಕೂಡ ಹಾಕಿದ್ದಾರೆ. ಇನ್ನಕ್ಕೆ 4 ಜನ ತೂಕತನ ಆಗಿರೋರು ಕೂಡ ಈ ತರ ಪಡದನದಲ್ಲಿಂದ ತಕೊಂಡು ಹೋಗಿ ಅವ್ರ ಕೂಡ ಹಾಕಿರೋದ. ನಿಜವಾಗಿ ಅವರು ಒಂದು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ದಾರೆ ಅಂತ ಯಾವುದೋ ಒಂದು ಅಧಿಕಾರಿ ತೋರಿಸಿದನಾಲ ಅವ್ರಿಗೆ ಕಲ್ ಶಿಕ್ಷೆ ಸಿಕ್ಕಿರೋದು. ಇನ್ನಿಗೆ ದೇವ್ರ ಮೇಲೆ ಆಣೆಯ ನಾನು ಹೇಳ್ತೀನಿ, ಅವರು ನಿಜವಾಗ್ಲೇ ಅವ್ರು ಯಾರು ತಪ್ಪು ಮಾಡಿಲ್ಲ, ಜೀವಾವಧಿ ಆಗಿದೆ. ಹಂಗಾಗಿ ಈ ತರ ಒಂದು ತಿಳಿವಳಿಕೆ ಇಲ್ಲದ ಜನನ ಕೊಂಡು ಇಲ್ಲೇ ಹಿಂಗೆಲ್ಲ ಕೂಡ ಹಾಕ್ತೀರಿ, ಇದು ಎಷ್ಟೋ ಒಂದು ಪಾಪ ಅಲ್ವಾ? ಅದು ಏಕೆ ರಾಜಕೀಯ ஒரு ಗೌರ್ಮೆಂಟ್ல இருக்கிற ஒரு ಸರ್ವೆ ಸರಿಯಾಗಿ ಮಾಡಿ ಅದ್ಮೇಲೆ ಅವ್ರ ಮೇಲೆ ತಪ್ಪಿದ್ರೆ ಅವ್ರಿಗೆ ದಂಡನೆ ಕೊಡಿ ಅಂತ ನ್ಯಾಯಾಲಯ ಸರಿ, ಪೊಲೀಸು ಸರಿ, ಮತ್ತೆ ವಿಧಾನಸೌಧಲ್ಲೇ ಇರ್ಕೂಡಿಯ ಅತನ ರಾಜಕಾರಣಿಗಳು ಕೂಡ ನಾ ಹೇಳ್ತೇನೆ, ಒಂದು ಯಾವ ರೀತಿಯಲ್ಲಿ ಅವರು ಅದು ತೀರ ವಿಚಾರಿಕணும். ಏನು ಪಳಮೊಳಿ ಹೇಳ್ತಾರೆ, ಕಾದಾಲ ಕೇಳಿರ್ದು ಸುಳ್ಳು, ಕಣ್ಣಾಲ ನೋಡ್ರದು ಧೀರ ವಿಚಾರಣೆ ಮಾಡಿದೆ ನಿಜ ಅಂತ ಹೇಳ್ತಾರೆ. ಆ ರೀತಿ ನೀವೊಂದು ವಿಚಾರಣೆ ಮಾಡ್ಬೇಕು, ಅದು ಸುತ್ತಮುತ್ತ ಮಕ್ಕಳನ್ನ ವಿಚಾರಣೆ ಮಾಡ್ಬೇಕು, ಮಾಡಿ ಆಮೇಲೆ ಅವ್ರಿಗೆ ಒಂದು ಶಿಕ್ಷೆ ಕೊಟ್ರೆ ನಮ್ಗೆ ಅದು ನಿಜವಾಗಿಂದ್ರೆ ಕೊಡ್ಬೋದು. ಅವೆಲ್ಲಂದ್ರೂ ಇಲ್ಲ, ತಪ್ಪು ಮಾಡಿರೋರು ಧರ್ಮದಲ್ಲೇ ಇದೆ, ಮಹಾಭಾರತಲ್ಲೇ ಹೇಳ್ತಾರೆ. ಹೋರಾಟಗಾರ್ತಿಯ ಎಲ್ಲ ಸ್ವಭಾವಗಳು ಲಕ್ಷಣಗಳು ಸ್ವಭಾವ ಮೂವ್ಮೆಂಟ್ ಕಾಣ್ತಾ ಇದೆ, ಜಯವಾಗುತ್ತೆ. ಈ ನಿಮ್ ತರ ಎಲ್ಲಾ ಚಾನೆಲ್ಗಳಿಗೂ ಒಂದು ಪಬ್ಲಿಕ್ ಮಕ್ಕಳ ಮೇಲೆ ஒரு ಅಪೇಕ್ಷೆ ಇருந்து ಈ ರೀತಿ ಎಲ್ಲಾ ಚಾನೆಲ್ಗಳು ಕರ್ನಾಟಕ ದೇಶದಲ್ಲಿ ಮಾಡಬೇಕು. ಮಕ್ಕಳ ಪ್ರಶ್ನೆ ವಿಧಾನಸೌಧ ಕೊಂಡು ಹೋಗಿ ಸೇರಿಸಿರೋದು ಈ ತರ ಟಿವಿಗಳು ನಡೆಯಿರೋ ಚರ್ಚೆಗಳಿಂದ ಧನ್ಯವಾದಗಳು, வாழ்த்துக்கள். ಭಯ ಪಡೋಳ ಅಂತವಳೆಲ್ಲ ನಾನು ಹೋರಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಅವರು ಬಂದಾಗ ಈ ಜನರ ಮುಖದಲ್ಲಿ ಕಂಡ ಹರ್ಷ ಇತ್ತಲ್ಲ, ಅದು ಅವರ ವ್ಯಕ್ತಿತ್ವಕ್ಕೆ ಕನ್ನಡಿ. ಅದು ಖಂಡಿತವಾಗಿಯೂ ಅಂದ್ರೆ ಈ ಒಂದು ತಾಂಡಕ್ಕೆ ಬಂದಾಗ, ಮುತ್ತುಲಕ್ಷ್ಮಿ ಅವರು ಬಂದಾಗ ಇಲ್ಲಿನ ಜನರ ರಿಯಾಕ್ಷನ್ ಆಗಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಪ್ರಧಾನ ಸಂಪಾದಕರು ಸಹ ಹೇಳಿದ್ರು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.